ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। तस्मै श्रीगुरवे नमः। लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरन्तं श्रीरामचन्द्रं शरणं प्रपद्ये। आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। राजा राम राजा राम राजा राम जय राजा राम। सीताराम 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 जय सीताराम। रघुपति राघव राजा राम पतित पावन सीताराम। पतित पावन सीताराम। बोलो रामचंद्र भगवान की जय। पवन सुत हनुमान की जय। ನಾವು ರಾಮಾಯಣದ ವಾಲ್ಮೀಕಿ ರಾಮಾಯಣದ ಯುದ್ಧ ಕಾಂಡದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಇಷ್ಟು ದಿನ ಯುದ್ಧ ಕಾಂಡದಲ್ಲಿ ನಡೆದ ಭೀಕರ ಯುದ್ಧ, ಅದರಿಂದ ರಾಕ್ಷಸ ಸೈನ್ಯದಲ್ಲಿ ಆದಂತಹ ನಷ್ಟ, ರಾವಣನ ಮಕ್ಕಳು, ತಮ್ಮ, ಅವನ ಮಂತ್ರಿಗಳ ಎಲ್ಲರೂ ಸಾಯ್ತಾರೆ ಯುದ್ಧದಲ್ಲಿ. ರಾವಣ ಒಬ್ಬ ಉಳಿದಿದ್ದಾನೆ. ಅಲ್ಲಿಗೆ ನಾವು ಹಿಂದಿನ ಕ್ಲಾಸಲ್ಲಿ ನಿಲ್ಸಿದ್ವಿ. ಈಗ ಮುಂದೆ ನೋಡೋಣ. ರಾವಣನಿಗೆ ಇಂದ್ರಜಿತ್ತುವಿನ ಮೇಲೆ ತುಂಬಾ ವಿಶ್ವಾಸ. ಅವನನ್ನ ಯಾರೂ ನಾಶ ಮಾಡಕ್ಕಾಗಲ್ಲ, ಅವನು ಇಂದ್ರನನ್ನೇ ಗೆದ್ದವನು ಅಂತ ಅಪಾರವಾದ ನಂಬಿಕೆ. ನಾವು ಅಷ್ಟೇ ಜೀವನದಲ್ಲಿ ಯಾವ್ದಾದ್ರು ಒಂದು ಕೆಲವುದನ್ನ ಬಲವಾಗಿ ನಂಬ್ಕೋತೀವಿ. ಇದು ಅದಕ್ಕೆ ಆ ನಿರೀಕ್ಷೆಗೆ ವಿರುದ್ಧವಾಗಿ ಏನಾದ್ರೂ ಆಯ್ತು ಅಂದ್ರೆ ನಮಗದನ್ನ ನಂಬಕ್ಕೆ ಸಾಧ್ಯ ಇಲ್ಲ. ಹೀಗಾಗಿರ್ಬಹುದು ಅಂತ ಯಾರಾದ್ರೂ ಹೇಳಿದ್ರು ಸಹನು ನಮಗೆ ನಮ್ಗೆ ಅವ್ರ ಮೇಲೆ ಅಷ್ಟು ನಂಬಿಕೆ ಇರುತ್ತೆ. ಅವ್ರು ಯಾರಾದ್ರೂ ಆಗ್ಬೋದು, ನಮ್ಮ ಹತ್ತಿರದ ಬಂಧು ಬಾಂಧವರು, ತಂದೆ ತಾಯಿ, ಗಂಡ ಮಕ್ಕಳು, ಯಾರಾದ್ರೂ ಆಗಿರ್ಬೋದು. ಅವರ ಮೇಲೆ ಒಂದು ನಮಗೆ ನಂಬಿಕೆ ಇರುತ್ತೆ. ಆ ನಂಬಿಕೆ ಬಹಳ ಯಾರಾದ್ರೂ ಹೇಳಿದ್ರು ಸಹ ನಮಗೆ ಅದನ್ನು ಶಾಕ್ ಆಗತ್ತೆ. ಅವ್ರ ವಿರುದ್ಧವಾಗಿ ಏನಾದ್ರೂ ಹೇಳಿದ್ರೆ ಕೆಲವ್ರಿಗೆ ತಂಬೆ ಚೆನ್ನಾಗಿ ಈ ಟ್ರಾಫಿಕ್ ರೋಡು ಎಲ್ ಒನ್ ವೇ ಎಲ್ ಟ್ರಾಫಿಕ್ ಎಲ್ಲ ತುಂಬಾ ಹೋಗತ್ತೆ ಅಂತ ಗೊತ್ತಿರುತ್ತೆ. ಅವರಿಗೆ ಬೇರೆ ಯಾರಾದ್ರೂ ಇನ್ನೊಂದು ಹೇಳಿದ್ರೆ ಇಲ್ಲ ಈ ಕಡೆ ಹೋಗ್ಬೋದು, ಇದಿನ್ನು ಶಾರ್ಟ್ ರೂಟ್ ಅಂದ್ರೆ ನಂಬಕ್ಕೆ ಸಾಧ್ಯ ಇಲ್ಲ, ನಂಬದಿಲ್ಲ ಅವರು. ಅವ್ರಿಗೇನಂದ್ರೆ ತನ್ನ ಮೇಲೆ ತನಗೆ ಕಾನ್ಫಿಡೆನ್ಸ್, ಬೇರೆಯವ್ರನ್ನ ನಂಬಲ್ಲ. ಒಂದ್ ಸಣ್ಣ ಉದಾಹರಣೆ ಹೇಳ್ದೆ ಅಷ್ಟೆ. ಅದೇ ತರ ನಮ್ಗೆ ಎಷ್ಟೋ ವಿಷಯಗಳಲ್ಲಿ ಎಷ್ಟೋ ಜನನ ನಂಬ್ತೀವಿ. ಅವ್ರಿಗೆ ಅದು ಆ ವಿಷಯ ಚೆನ್ನಾಗಿ ಗೊತ್ತು, ಇವ್ರಿಗೆ ಈ ವಿಷಯ ಚೆನ್ನಾಗಿ ಗೊತ್ತು. ಅಥವಾ ಯಾರಿಗಾರು ತುಂಬಾ ಚೆನ್ನಾಗಿ ಆರೋಗ್ಯ ನೋಡ್ಕೋತಾರೆ ಅಂದ್ರೆ ಅವ್ರಿಗೆ ಹುಷಾರಿಲ್ಲ ಅಂದ್ರೆ ನಮಗ್ ನಂಬಕ್ಕೆ ಆಗಲ್ಲ. ಅವ್ರು ಎಷ್ಟ್ ಚೆನ್ನಾಗಿ ಹೆಲ್ತ್ ನೋಡ್ಕೋತಾರೆ, ಅವ್ರಿಗೇನಾಗತ್ತೆ ಅಂತ.
ಅದೇ ತರನೇ ಈ ರಾವಣಂಗೆ ಮಗನ ಮೇಲೆ ತುಂಬಾ ಅಂದ್ರೆ ತುಂಬಾ ವಿಶ್ವಾಸ, ಎಲ್ರಿಗಿಂತ ಇಂದ್ರಜಿತ್ತುವಿನ ಮೇಲೆ. ಅವನ ಸಾವು ಇವನಿಗೆ ನಂಬಿಕೆನೂ ಬರ್ತಾ ಇಲ್ಲ. ಇ- ಅದು ನಿಜ ಅಂತ ಗೊತ್ತಾದ್ಮೇಲೆ ಮೂರ್ಛೆ ಹೋಗ್ತಿದ್ದಾನೆ. ಎದ್ದು ದುಃಖ ಪಡ್ತಿದ್ದಾನೆ, ಮಗನಿಗಾಗಿ ವಿಲಾಪಿಸ್ತಿದ್ದಾನೆ, ಪ್ರಲಾಪಿಸ್ತಿದ್ದಾನೆ. ಇದಕ್ಕೆಲ್ಲ ಕಾರಣ ಆ ಸೀತೆ ಅಂತ. ಪಾಪ ಸೀತೆಯ ಮೇಲೆ ಅತಿಯಾಗಿ ಕೋಪಗೊಂಡು ತನ್ನ ಕತ್ತಿಯನ್ನ ತಗೊಂಡು ಅವಳನ್ನ ಕೊಂದು ಬಿಡ್ತೀನಿ ಅಂತ ಬರ್ತಾ ಇದ್ದಾನೆ. ನನ್ನ ಮಗ ಮಾಯಾ ಸೀತೆಯನ್ನ ಕೊಂದ್ನಲ್ಲ, ನಾನ್ ನಿಜವಾದ ಅದನ್ನೇ ಸತ್ಯ ಮಾಡ್ತೀನಿ, ಆ ರಾಮನನ್ನ ನೀಚ ಅಂತ ಇದ್ದಾನೆ, ಅವನನ್ನ ನಂಬಿರೋ ಅವಳನ್ನ ಕೊಂದ್ಬಿಡ್ತೀನಿ ಅಂತ ತುಂಬಾ ಕೋಪವಾಗಿದ್ದಾನೆ. ಕಣ್ಣೆಲ್ಲ ಕೆಂಪಾಗಿದೆ, ಬರ್ತಾ ಇದ್ದಾನೆ. ಅವನ ಕೋಪ ನೋಡಿ ಅವನ ಹೆಂಡತಿಯರು, ಮಂತ್ರಿಗಳು ಎಲ್ರೂ ನಡಗೆ ಹೋಗ್ತಾರೆ. ಅವರೆಲ್ಲ ಅವನ ಹಿಂದೆ ಓಡ್ತಾರೆ. ಕತ್ತಿಯನ್ನ ಜಳಪಿಸ್ತಾ, ಅಂದ್ರೆ ಕತ್ತಿಯನ್ನ ತಿರುಗಿಸ್ತಾ ಅಂತ ಬರ್ತಿರೋ ತುಂಬಾ ಕೋಪದಿಂದ ಬರೋ ರಾವಣನನ್ನ ಸೀತೆ ದೂರದಿಂದ ನೋಡ್ತಾಳೆ. ಇವನು ಕೋಪದಿಂದ ಮೈಮರೆತಿದ್ದಾನೆ, ತುಂಬಾ ಅಸಹಾಯಕಳು ಅಂದ್ರೆ ಹೆಲ್ಪ್ಲೆಸ್ ಆದ ನನ್ನನ್ನ ಕೊಲ್ಲಕ್ಕೆ ಬರ್ತಾ ಇದ್ದಾನೆ. ರಾಮ ಲಕ್ಷ್ಮಣ ಇಷ್ಟು ಹತ್ರ ಬಂದಿದ್ದಾರೆ, ಆದ್ರೂ ನನ್ನನ್ನ ಈಗ ಕಾಪಾಡೋರು ಯಾರು ಇಲ್ವಲ್ಲಪ್ಪ ಇವನ್ ಕೈಯಲ್ಲಿ. ನಾನು ಇವನ ಯಾವ ಕೋರಿಕೆಯನ್ನು ಒಪ್ಪದೇ ಇರೋದ್ರಿಂದ ನಿರಾಸೆ ಆಗಿದೆ ಅವನಿಗೆ, ಅದಕ್ಕೆ ನನ್ನನ್ನು ಕೊಲ್ಲಕ್ ಬರ್ತಾ ಇರ್ಬೋದಾ? ಅಥವಾ ಇವನೇನಾದ್ರೂ ದುಷ್ಟ, ಇವನು ರಾಮ ಲಕ್ಷ್ಮಣರನ್ನು ಏನಾದ್ರು ಕೊಂದೇ ಬಿಟ್ನ ಇವನು? ಅಥವಾ ಇವನ ಮಗ ಏನಾದ್ರು ಯುದ್ಧದಲ್ಲಿ ಸತ್ತಿದನ, ಆ ದುಃಖ ತಾಳ್ಲಾರ್ದೆ ನಿರಾಸೆಯಿಂದ ನನ್ನನ್ ಮುಗಿಸ್ಬೇಕು ಅಂತ ಬರ್ತಿದ್ದಾನ? ನಾನೊಂದು ಅವಿವೇಕಿ ಅಂತ ತನಗ್ ತಾನೇ ಅನ್ಕೋತಾಳೆ ಮನ್ಸಲ್ಲಿ. ಹನುಮಂತ ಪಾಪ ಎಷ್ಟು ಹೇಳ್ದ, ಹೆಗಲ್ ಮೇಲೆ ಕುಡಿಸ್ಕೊಂಡ್ ಕರ್ಕೊಂಡ್ ಹೋಗ್ಬಿಡ್ತೀನಿ ಬಾ ಅಮ್ಮ ಅಂತ. ಅವನ್ ಹೇಳ್ದಂಗ್ ಮಾಡಿದ್ರೆ ಯಾವಾಗ್ಲೋ ನಾನು ಇಷ್ಟೊತ್ತಿಗೆ ರಾಮನ ಜೊತೆ ಇರ್ತಿದ್ನಲ್ಲ. ಅಯ್ಯೋ, ಈ ಯುದ್ಧಕ್ಕೆಲ್ಲ ಬಂದು ರಾಮನಿಗೆ ಏನ್ ತೊಂದ್ರೆ ಆಯ್ತೋ ಏನೋ, ಏನೋ ಗೊತ್ತಾಗ್ತಾ ಇಲ್ವಲ್ಲ ನಂಗೆ, ಇವನ್ ಯಾಕೆ ಬರ್ತಿದ್ದಾನೆ ಇಷ್ಟು ಕೋಪವಾಗಿ ಅಂತ ಅದನ್ನ ನೋಡಿ ಅವಳ ಮೈಂಡ್ ವಿಧ ವಿಧವಾಗಿ ಯೋಚನೆ ಮಾಡುತ್ತೆ. ಓ, ರಾಮನಿಗೆ ಏನಾದ್ರು ತೊಂದ್ರೆ ಆಗಿರ್ಬೋದು, ಅದನ್ನ ಹೇಳಕ್ಕೆ ಮತ್ತೆ ಬರ್ತಿದ್ದಾನೆ, ಬರ್ಲಿ ಬಿಡು ನಾನು ಸಾಯಕ್ ರೆಡಿ ಆಗಿದ್ದೀನಿ ಅಂತ ಅನ್ಕೋತಾಳೆ. ರಾವಣ ಯೋಚನೆ ಮಾಡೋ ಶಕ್ತಿಯನ್ನೇ ಕಳ್ಕೊಂಡು ಯಾರ ಮಾತನ್ನು ಕೇಳಲ್ಲ, ಬರ್ತಾನೆ. ಆದರೆ ಅವನ ಹತ್ರ ಒಬ್ಬ ತುಂಬಾ ವಿವೇಕಿಯಾದ ಸುಪಾರ್ಶ್ವ ಅನ್ನೋ ಮಂತ್ರಿ ಇರ್ತಾನೆ, ಸುಪಾರ್ಶ್ವ ಅಂತ. ಅವನು ಧೈರ್ಯವಾಗಿ ರಾವಣನನ್ನು ತಡಿತಾನೆ. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಧೈರ್ಯ ಬರೋದು ಸಾತ್ವಿಕತೆಯಿಂದ, ಧರ್ಮದಲ್ಲಿ ಇದ್ದವ್ರಿಗೆ, ಸತ್ಯನಿಷ್ಠರಾದವ್ರಿಗೆ. ವಿದುರನಿಗಿತ್ತು, ವಿಭೀಷಣನಿಗಿತ್ತು. ಅವನು ಧೈರ್ಯವಾಗಿ ರಾವಣನನ್ನು ತಡಿತಾನೆ. ಪ್ರಹ್ಲಾದನಲ್ಲಿತ್ತು ಆ ಗುಣಗಳು. ಅವನ ತಂದೆಗೆ ಹೆದರ್ತಿರ್ಲಿಲ್ಲ. ಅವನು ಹೇಳ್ತಾನೆ ಸುಪಾರ್ಶ್ವ ರಾವಣನಿಗೆ, ಮಹಾರಾಜ, ಹೇಗ್ ತಾನೆ ನೀನು ಸೀತೆಯನ್ನ ಕೊಲ್ಲಕ್ಕೆ ಥಿಂಕ್ ಮಾಡದೆ ಅಥವಾ ಉದ್ದೇಶ ಮಾಡದೆ? ಇದು ಖಂಡಿತ ಧರ್ಮ ಅಲ್ಲ. ಎಷ್ಟು ಶಾಸ್ತ್ರಗಳನ್ನ ಓದಿದ್ಯಾ ನೀನು? ಮಾಡಿರದಂತ ಅತ್ಯಂತ ಪುಣ್ಯಕರವಾದ ಯಜ್ಞ, ಯಾಗ, ಪೂಜೆ, ತಪಸ್ಸು, ಭಕ್ತಿ, ಅದು ಎಷ್ಟು ವಿದ್ಯುಕ್ತವಾಗಿ ಮಾಡಿದ್ಯಾ ಅಂದ್ರೆ, ವಿಧಿ ಅಂದ್ರೆ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಿದ್ಯಾ. ಅದು ನಿನಗೆ ಸ್ವರ್ಗವನ್ನ ತಂದ್ಕೊಡೋಷ್ಟು ಶಕ್ತಿ ಇದೆ ನೀನು ಮಾಡಿರೋ ಒಳ್ಳೆ ಕರ್ಮಗಳು. ಅದನ್ನು, ಆ ಒಳ್ಳೊಳ್ಳೆ ಕರ್ಮಗಳು ಎಂದೆಂದೂ ನಿನ್ನ ಧರ್ಮದ ಪಥದಿಂದ ತಪ್ಸೋಕೆ ಸಾಧ್ಯ ಇಲ್ಲ. ಆದ್ರೆ ನೀನೀಗ ಮಾಡ್ತಾ ಇರೋದೇನು? ಸ್ತ್ರೀ ಹತ್ಯೆ ಮಾಡ್ತೀನಿ ಅಂತ ನೀನ್ ಯೋಚನೆ ಮಾಡ್ಬೋದಾ? ಅವಳು ನಿನ್ ಬಗ್ಗೆ ಮನಸ್ಸು ಬದಲಾಯಿಸ್ತಾಳೋ ಏನೋ. ತಾಳು ಸ್ವಲ್ಪ, ಕೊಲ್ತೀಯ ಯಾಕೆ ಅವಳನ್ನ? ನಿನಗೆ ಕೋಪ ಬಂದಿದೆ ಅಲ್ವಾ? ಆ ಕೋಪದ ಕ್ರೋಧದ ಪ್ರವಾಹ ಇದೆಯಲ್ಲ, ಅದು ಇವಳ ಮೇಲ್ ತೋರಿಸ್ಬೇಡ, ರಾಮನ್ ಮೇಲ್ ತಿರುಗ್ಸು. ಆ ಕೋಪನ ಡೈರೆಕ್ಷನ್ ಚೇಂಜ್ ಮಾಡ್ಸು, ಅದನ್ನ ರಾಮನ್ ಕಡೆ ತಿರುಗ್ಸು. ಇವತ್ತು ನೋಡು, ಕೃಷ್ಣ ಪಕ್ಷ ಚತುರ್ದಶಿ, ನಾಳೆ ಅಮಾವಾಸ್ಯೆ, ಒಳ್ಳೆ ದಿನ. ನೀನು ರಾಮನ ಮೇಲೆ ಯುದ್ಧಕ್ಕೆ ಹೋಗು, ಯಶಸ್ಸು ನಿನ್ನದು.
ದಿವ್ಯವಾದ ಕವಚ ಹಾಕೋ, ದಿವ್ಯ ರಥದಲ್ಲಿ ಕುತ್ಕೋ, ದಿವ್ಯ ಧನಸ್ಸುಗಳನ್ನ ಹಿಡ್ಕೋ, ಆ ರಾಮನನ್ನು ಕೊಂದ್ಬಿಟ್ ಬಾ. ಆಮೇಲೆ ಈ ಸೀತೆ ಏನು ಮಾಡಕ್ಕಾಗಲ್ಲ. ಆಮೇಲೆ ಅವಳು ಖಂಡಿತ ನಿನ್ನ ಕಡೆ ಬಂದೇ ಬರ್ತಾಳೆ, ನಿನ್ನವಳಾಗೇ ಆಗ್ತಾಳೆ. ಇಲ್ಲಿ ಒಂದ್ ಪಾಯಿಂಟ್ ಜ್ಞಾಪಕ ಮಾಡ್ಕೊಳ್ಳೋಣ. ನಾಳೆ ಅಮಾವಾಸ್ಯೆ ಒಳ್ಳೆ ದಿನ ಅಂತ ಹೇಳ್ತಾನ ಅವನು. ಈಗ ಕೆಲವು ಸಂಪ್ರದಾಯಗಳಲ್ಲಿ ಅಮಾವಾಸ್ಯೆ ಒಳ್ಳೇದು, ಕೆಲವು ಕಡೆ ಒಳ್ಳೇದಲ್ಲ, ಹಂಗೆಲ್ಲ ಇದೆ. ದಿನಗಳೆಲ್ಲ ಒಂದೇ, ಆದ್ರೆ ರಾಕ್ಷಸರಿಗೆ ಅಮಾವಾಸ್ಯೆ ಒಳ್ಳೆಯ ದಿನ. ಆದ್ರೆ ಈ ಯುದ್ಧದಲ್ಲಿ ಅವನ ಗತಿ ಏನಾಯ್ತು ಅಂತ ನಮ್ಗೆಲ್ಲ ಗೊತ್ತು. ಆದ್ದರಿಂದ ರಾಕ್ಷಸರಿಗೆ ಮನುಷ್ಯರಿಗೆ ಅನ್ನಕ್ಕಿಂತ ನಮ್ಮ ಪ್ರಯತ್ನ, ನಮ್ಮ ಧರ್ಮ, ನಮ್ಮ ಸತ್ಯ ಅಷ್ಟೇ. ಇವತ್ತು ಚತುರ್ದಶಿ, ನಾಳೆ ಅಮಾವಾಸ್ಯೆ, ಯುದ್ಧಕ್ಕೆ ಹೋಗು ಅಂತ ಹೇಳ್ಕೊಡ್ತಿದ್ದಾನ ಅವನು. ಎಲ್ಲ ಒಳ್ಳೇದಾಗತ್ತೆ ಅಂತ. ಅವನ್ ಮಾತು ಕೇಳಿ ರಾವಣನಿಗೆ ಸ್ವಲ್ಪ ಸಿಟ್ಟು ಕಮ್ಮಿ ಆಗತ್ತೆ. ಹೌದಲ್ಲ, ಇವನ್ ಹೇಳದ್ ಸರಿ, ನನಗೆ ಈ ಕೋಪನ ರಾಮನ್ ಮೇಲೆ ತೋರಿಸ್ಬೇಕು, ಇವಳ ಮೇಲೆ ಯಾಕೆ ತೋರಿಸ್ತಿದೀನಿ ಅಂತ ಒಂದು ಮಾತಾಡದೆ ಅರಮನೆಗೆ ಹೊಟ್ಟೋಗ್ತಾನೆ. ಅವನ ಅರಮನೆಗೆ ಹೋಗಿ ಅವ್ನು ಏನ್ ಮಾಡಿದ್ರು ಇಂದ್ರಜಿತ್ತುವಿನ ಸಾವನ್ನ ಮರೆಯಕ್ಕಾಗಲ್ಲ. ತುಂಬಾ ಹೊತ್ತು ಯೋಚನೆ ಮಾಡಿ ತನ್ನ ಹತ್ರ ಎಷ್ಟೇ ಕಮ್ಮಿ ಜನ ಇದ್ರು ಅವ್ರನ್ನೆಲ್ಲ ಕರೆದು ಹೇಳ್ತಾನೆ, ನೀವೆಲ್ಲ ನನ್ನ ಜೊತೆ ಬರ್ಬೇಕು, ನೀವೆಲ್ಲ ಸೇರಿ ಆ ರಾಮನನ್ನ ಸುತ್ತುವರಿಬೇಕು, ಬೇರೆ ಯಾರ ಹತ್ರನೂ ಹೋಗ್ಬೇಡಿ, ಅವನ್ ಸುತ್ತ ಇರಿ, ನಾನು ಅವನನ್ನ ಕೊಂದು ಬಿಡ್ತೀನಿ, ನಾಳೆ ನಮಗೆಲ್ಲ ಕೊನೆ ದಿನ ಯುದ್ಧದ್ದು, ನನ್ನ ಮಗನ ಸಾವಿನ ಸೇಡನ್ನ ನಾನು ತೀರಿಸ್ಕೊಳ್ಳೇಬೇಕು ಅಂತ ಹೇಳ್ತಾನೆ. ಇಲ್ಲಿ ಒಂದು ಪಾಯಿಂಟ್ ಅನ್ನ ವಾಲ್ಮೀಕಿಗಳು ಬರೀತಾರೆ. ಇಷ್ಟಾದ್ರೂ ರಾವಣನ ಒಂದು ಆತ್ಮವಿಶ್ವಾಸ, ಗೆಲ್ತೀನಿ ಅನ್ನೋ ನಂಬಿಕೆ ನಾಶ ಆಗದಿರೋದಕ್ಕೆ ಕಾರಣ ಏನು ಅಂದ್ರೆ, 3 ಲೋಕಗಳಲ್ಲೂ ಅಜೇಯವಾಗಿರುತ್ತೆ ರಾವಣನ ಸೈನ್ಯ. ಅದಕ್ಕೆ ತುಂಬಾ ಪ್ರಖ್ಯಾತಿ ಇರುತ್ತೆ. ಅವನು ಎಲ್ಲಿ ಯುದ್ಧಕ್ಕೆ ಮಾಡಕ್ ಹೋದ್ರು ಅವನ ಮೂಲ ಬಲ ಅವನ ಸೈನ್ಯದಲ್ಲಿ ಇರ್ತಕ್ಕಂತಹ ಯುದ್ಧವನ್ನ ತುಂಬಾ ಚೆನ್ನಾಗಿ ತಿಳಿದಂತಹ ಮೇಧಾವಿಗಳು, ಯುದ್ಧ ಕುಶಲಿಗಳು ಇರ್ತಾರೆ. ಸೇನಾಧಿಪತಿಗಳು, ಮಂತ್ರಿಗಳು, ಅವನ ಸೈನ್ಯದ ಬಲದ ಮೇಲೆ ಅವನಿಗೆ ತುಂಬಾ ಅಂದ್ರೆ ತುಂಬಾ ನಂಬಿಕೆ, ಅದೆಂದೂ ಸೋಲಲ್ಲ ಅಂತ ಅವನಿಗೆ. ಅದಕ್ಕೆ ಅದೇ ಸೈನ್ಯವನ್ನ, ಆ ಮೂಲ ಸೈನ್ಯ ಯಾವ್ದಿದೆ ಅದನ್ನ ತಗೊಂಡು ರಾಮನ ವಧೆಗಾಗಿ ಅವನು ರೆಡಿ ಆಗ್ತಾನೆ. ಭಯಂಕರ ಆಯುಧಗಳನ್ನ ತಗೋತಾರೆ. ಸೂರ್ಯೋದಯ ಆಗದೆ ಕಾದಿದ್ದು 2 ಸೈನ್ಯಗಳ ಮಧ್ಯೆ ಭಯಂಕರ ಯುದ್ಧ ನಡೆಯುತ್ತೆ. ರಾಕ್ಷಸರ ಕೈ ಮೇಲಾಗ್ತಾ ಹೋಗುತ್ತೆ, ವಾನರರೆಲ್ಲ ಸಾಯ್ತಾ ಹೋಗ್ತಾರೆ. ಕೆಲವು ಉಳಿದ ವಾನರರು ರಾಮನ ಹತ್ರ ಹೋಗಿ, ಈ ತರ ಆಗ್ತಾ ಇದೆ, ನಮ್ಮನ್ನ ಯಾರನ್ನೂ ಅವ್ರು ಉಳಿಸ್ತಾ ಇಲ್ಲ, ನೀನ್ ಬರ್ಬೇಕು ಅಂತ ಹೇಳಿದಾಗ ರಾಮ ಬರ್ತಾನೆ. ರಾಮನ ಬಾಣಗಳಿಗೆ ರಾಕ್ಷಸರ ಆಯುಧಗಳೆಲ್ಲ ನಾಶ ಆಗ್ತಾ ಹೋಗುತ್ತೆ. ರಾವಣನ ಮೂಲ ಬಲ ಇರತ್ತಲ್ಲ ಸೈನಿಕರದು, ಒಬ್ಬೊಬ್ರಾಗೆ ನಾಶ ಆಗ್ತಾ ಹೋಗ್ತಾರೆ. ಕೆಲವ್ರು ಕೂಗ್ತಾ ಇರ್ತಾರೆ, ರಾಮ ಅವನನ್ ಕೊಂದ, ಇವನನ್ ಕೊಂದ. ಇಡೀ ರಣರಂಗ ಅದೇ ಮಾತು ಕೇಳ್ತಾ ಇರುತ್ತೆ. ಆಮೇಲೆ ರಾಮ ಗಂಧರ್ವಾಸ್ತ್ರ ಅನ್ನೋದನ್ನ ಒಂದನ್ನ ಪ್ರಯೋಗ ಮಾಡ್ತಾನೆ. ಅದು ಇಡೀ ಸೈನ್ಯಕ್ಕೆ ಒಂಥರ ಗಾಂಧರ್ವಾಸ್ತ್ರ ಅನ್ನೋದನ್ನ ಪ್ರಯೋಗ ಮಾಡ್ತಾನೆ. ಅದರಿಂದ ಇಡೀ ರಾಕ್ಷಸ ಸೈನ್ಯಕ್ಕೆ ಒಂಥರ ಮೋಹ ಬಂದಂಗಾಗುತ್ತೆ. ಅವರಿಗೆ ಎಲ್ಲ ಕಡೆನೂ ರಾಮನೇ ಕಾಣಿಸ್ತಿರ್ತಾನೆ. ಕೆಲವು ಸತಿ ತುಂಬಾ ರಾಮ, ಕೆಲವು ಸತಿ ಅಂದ್ರೆ ಅನೇಕ ರಾಮರು, ಕೆಲವು ಕಡೆ ಒಂದ್ ಕಡೆ ಒಬ್ಬನೇ ರಾಮ. ಎಲ್ಲಿದ್ದಾನೆ ನಿಜವಾದ ರಾಮ ಅಂತ ಅವರಿಗೆ ಕಾಣಿಸ್ತಿರಲ್ಲ. ಗಂಧರ್ವ ಅಸ್ತ್ರದಿಂದ ಒಂದು ಕ್ಷಣದಲ್ಲಿ ರಾಮ ಇಡೀ ರಾಕ್ಷಸ ಸೈನ್ಯವನ್ನ ನಾಶ ಮಾಡ್ಬಿಡ್ತಾನೆ. ಕೆಲವರು ಮಾತ್ರ ಯುದ್ಧ ಭೂಮಿನ ಓಡಿ ತಪ್ಪಿಸ್ಕೊಂಡು ಲಂಕೆಗೆ ಓಡೋಗ್ತಾರೆ. ಮೇಲಿಂದ ದೇವತೆಗಳು ರಾಮ ಭಲೆ ಭಲೆ ಅಂತಿರ್ತಾರೆ. ಆಮೇಲೆ ರಾಮನ ಹತ್ರ ಬಂದ ಸುಗ್ರೀವ, ಹನುಮಂತ, ಜಾಂಬವಂತ, ವಿಭೀಷಣ ಎಲ್ರ ಮುಂದೆ ರಾಮ ಹೇಳ್ತಾನೆ, ಇದೊಂದು ದಿವ್ಯವಾದ ಅಸ್ತ್ರ, ಗಾಂಧರ್ವಾಸ್ತ್ರ ಅಂತ. ಇದು ಯಾರ ಹತ್ರನೂ ಇಲ್ಲ. ಈ ಅಸ್ತ್ರ ತಿಳಿದಿರುವುದು ನನಗೆ ಮತ್ತು ಮಹಾದೇವನಿಗೆ, ಅಂದ್ರೆ ಶಿವನಿಗೆ ಅಂತ. ನಾನೊಬ್ನೇ ಹಿಂದೆ ಕರದೂಷಣರನ್ನ ನಾಶ ಮಾಡಿದ್ನಲ್ಲ, ಅದಕ್ಕಿಂತ ಹೆಚ್ಚು ಸಂತೋಷ ಇವತ್ತಾಯ್ತು. ಯಾಕೆಂದ್ರೆ ಇಲ್ಲಿ ಅವತ್ತಿಗಿಂತ ಸೈನ್ಯ ದೊಡ್ಡದಿತ್ತು ಮತ್ತು ಯುದ್ಧವನ್ನು ಚೆನ್ನಾಗಿ ತಳೆದ ವೀರರಿದ್ರು ಇಲ್ಲಿ ಅಲ್ಲಿಗಿಂತ ಅಂತ ರಾಮನಿಗೆ ಸಂತೋಷ ಆಗತ್ತೆ.
ಅಷ್ಟೊಂದು ಜನ ಸೈನಿಕರನ್ನ ಕೊಂದ ಮೇಲೆ ಲಂಕೆಯ ಸ್ತ್ರೀಯರ ರೋದನ ಬಹಳ ಜಾಸ್ತಿ ಆಗ್ಬಿಡತ್ತೆ. ಒಂದೊಂದು ಮನೆಯಲ್ಲೂ ಅಳ್ತಾ ಇರ್ತಾರೆ. ಪ್ರತಿಯೊಬ್ರು ಹೀಗೆ ಹೇಳ್ತಿರ್ತಾರೆ, ಆ ಶೂರ್ಪನಖಿ ಕಾಡಿಗೆ ಹೋಗಿ ರಾಮನನ್ನ ಮೋಹಿಸಿದ್ದೇ ಇಷ್ಟೆಲ್ಲ ಕಾರಣ. ರಾಮ ಯಾರಿಗಾದ್ರೂ ತಾನಾಗೆ ತೊಂದರೆ ಕೊಡಕ್ ಬಯಸ್ತಾನ? ಎಷ್ಟು ಶೂರನೋ ಅಷ್ಟು ಕರುಣೆ ಉಳ್ಳವನು, ರುಜು ಸ್ವಭಾವ ಉಳ್ಳವನು. ಅವಳು ಕೆಟ್ಟ ಹೆಂಗಸು, ತಾನಾಗೆ ಹೋಗಿ ಅವನನ್ನು ಬಯಸಿದ್ಲು. ಅವಳ ದುರದೃಷ್ಟದಿಂದ ನಾವೆಲ್ಲ ಇವತ್ತು ಸಫರ್ ಮಾಡ್ತಾ ಇದೀವಿ. ಅಲ್ಲಿ ಕರದೂಷಣರನ್ನು ಕೊಲ್ಸಿದ್ಲು, ಅಷ್ಟಕ್ಕೆ ಸುಮ್ನಿರ್ಬಾರ್ದಾಗಿತ್ತ? ರಾಮನಿಗೆ ಪಾಠ ಕಲಿಸ್ತೀನಿ ಅಂತ ಇಲ್ಲಿವರೆಗೂ ಬಂದು ರಾವಣನಿಗೆ ಚಾಡಿ ಹೇಳಿದ್ಲು. ರಾವಣನನ್ನ ರಾಮನ ಮೇಲೆ ಎತ್ತು ಕಟ್ಟಿದ್ಲು. ರಾಮ ರಾವಣರ ಶತ್ರುತ್ವಕ್ಕೆ ಆ ಶೂರ್ಪಣಿಕೆಯೇ ಮೂಲ ಕಾರಣ. ಈ ರಾವಣನಾದ್ರೂ ಅವಳ ಮಾತನ್ನ ಯಾಕೆ ಕೇಳ್ದ? ಹೋಗಿ ಸೀತೆಯನ್ನ ಯಾಕೆ ಕದ್ಕೊಂಬರ್ಬೇಕಾಗಿತ್ತು? ಈ ಕೊನೆ ಯುದ್ಧದ ತೀರ್ಮಾನ ನಾವೆಲ್ಲ ಹೇಳ್ತೀವಿ ಕೇಳು, ರಾವಣ ಸಾಯ್ತಾನೆ ಅಂತ ಮನೆ ಮನೆಯಲ್ಲೂ ಮಾತಾಡ್ತಿರ್ತಾರೆ. ರಾಮ ಸಾಮಾನ್ಯ ಅಲ್ಲ ಅಂತ ನಮಗ್ ಅರ್ಥ ಆಗ್ಬೇಕಾಗಿತ್ತು. ಆ ಒಬ್ಬಳು ಮಾಡಿದ ಕೆಲಸದಿಂದ ನಾವೆಲ್ಲ ಎಷ್ಟು ಕಣ್ಣೀರಿಡ್ತಾ ಇದೀವಿ. ರಾಮನ ಶಕ್ತಿಯನ್ನ ಇವ್ರು ಯಾರು ಮನಸ್ಸಿಗೆ ತಗೊಳ್ಳಿಲ್ಲ. ವಾಲಿಯನ್ನ ಕೊಂದಾಗ್ಲೇ ಇವ್ರಿಗೆಲ್ಲ ತಿಳಿಬೇಕಾಗಿತ್ತು ರಾಮನ ಒಂದು ಶಕ್ತಿ. ವಿಭೀಷಣ ಎಷ್ಟು ವಿವೇಕಿ, ಎಷ್ಟು ಬುದ್ಧಿ ಹೇಳ್ದ, ಒಂದು ಉಪದೇಶ ವ್ಯರ್ಥ ಆಗೋಯ್ತು. ನಮ್ಮ ರಾಜನಿಗೆ ಬಹಳ ಅಜ್ಞಾನ ಇದೆ. ಶೂರ್ಪಣಿಕೆಯನ್ನು ಹಾಳು ಮಾಡಿದ್ಲು. ಕೊನೆಗೆ ವಿಭೀಷಣನ ಮಾತಾರು ಕೇಳಿದ್ರು ಲಂಕೆ ಉಳಿತಿತ್ತು, ಸ್ಮಶಾನ ಆಗ್ತಿರ್ಲಿಲ್ಲ. ಅವನಿಗೆ ತುಂಬಾ ಅಹಂಕಾರ. ಕುಂಭಕರ್ಣ, ಅತಿಕಾಯ, ಇಂದ್ರಜಿತ್ತು ಒಬ್ಬರೇ ಇಬ್ಬರೇ ಸತ್ತಿತ್ತು ಯುದ್ಧದಲ್ಲಿ. ಆದ್ರೂ ಈ ರಾವಣನಿಗೆ ಸತ್ಯದ ದರ್ಶನ ಆಗದೆ ಹೋಯ್ತಲ್ಲ. ಲಂಕೆಯ ಮನೆ ಮನೆಯಲ್ಲೂ ದುಃಖದಲ್ಲಿ ಮುಳುಗಿ ಬೆಂಕಿ, ಮನೆ ಎಲ್ಲರಲ್ಲೂ. ಆದರೂ ಈ ರಾಜ ಹಠ ಬಿಡ್ತಿಲ್ವಲ್ಲ, ನಮ್ಮ ಗೋಳನ್ನು ಕೇಳೋರು ಯಾರು ಇಲ್ವಾ ಅಂತ ಎಲ್ಲ ಗಂಡಂದ್ರನ್ನ, ಮಕ್ಕಳನ್ನ, ಸಹೋದರರನ್ನ ಕಳ್ಕೊಂಡ ಹೆಂಗಸರು ಗೋಳಾಡ್ತಿದ್ರು. ಇಲ್ಲಿಯವರೆಗೆ ಲಂಕೆಯಲ್ಲಿ ಗೋಳು ಅನ್ನೋದೇ ಇರ್ಲಿಲ್ವಂತೆ. ಎಲ್ಲಾ ಮನೇಲೂ ಕಲಕಲ ಕಿಲ ಕಿಲ ಅಂತ ನಗೋದು, ವೀಣೆ ನುಡ್ಸೋದು, ಗಲಗಲ ಅಂತ ಗೆಜ್ಜೆ ಬಳೆಗಳ ಶಬ್ದ, ಮನೆಗಳಲ್ಲೆಲ್ಲ ಸಂತೋಷ ತುಂಬಿತ್ತಂತೆ. ಈಗ ಬರೀ ಅಳು, ಗೋಳು, ಆಕ್ರಂದನ. ರಾವಣನಿಗೆ ತುಂಬಾ ದುಃಖ ಆಯ್ತು ತನ್ನ ಜನಗಳ ಈ ಕೆಟ್ಟ ಪರಿಸ್ಥಿತಿ ನೋಡಿ. ತಾನು ಯಾವುದನ್ನು ಮೂಲ ಬಲ ಅಂತ ತನ್ನ ಸೈನ್ಯವನ್ನ ತಿಳ್ಕೊಂಡಿದ್ನೋ ಅವರೂ ಎಲ್ಲ ನಾಶ ಆದ್ರಲ್ಲ ಅಂತ ಅವನ ಮನಸ್ಸಿಗೆ ಅನ್ಸಿ, ಮೊದಲ ಬಾರಿಗೆ ಅವನಿಗೆ ನಾಲ್ಗೆ ಗಂಟ್ಲೆಲ್ಲ ಅದರಕ್ ಶುರುವಾಯ್ತು, ಭಯ ಕಾಣಿಸ್ಕೊಂತು. ಇನ್ನೂ ಇಬ್ರು ಮೂರ್ ಜನ ವೀರರಿದ್ರು, ಅವ್ರನ್ನೆಲ್ಲ ಕರೆದು ಅವ್ರ ಮುಂದೆ ಸುಮ್ನೆ ನಗ್ತಾ, ಒಳಗಡೆ ಭಯ ಆಗ್ತಿತ್ತು, ಅವ್ರನ್ನೆಲ್ಲ ಕರ್ಕೊಂಡು ಸೈನ್ಯವನ್ನ ರೆಡಿ ಮಾಡಿ ಹೋಗೋಣ ಅಂತ. ಅವ್ರೆಲ್ರಿಗೂ ಬರೀ ಭಯ ಒಳಗಡೆ. ಇವನ್ ಮುಂದೆ ನಿಂತು ಎದುರುತ್ತರ ಹೇಳಕ್ ರೆಡಿ ಇಲ್ಲ. ಎಲ್ರು ಸುಮ್ನೆ ಒಳಗಡೆಯಿಂದ ಭಯ, ಮೇಲ್ಗಡೆ ಅವನ್ ಮುಂದೆ, ಅವನು ರಾಜ ಅಲ್ವಾ, ಸುಮ್ನೆ ತಲೆ ಬಗ್ಗಿಸ್ಕೊಂಡ್ ನಿಂತಿದ್ರು. ಇವನು ಸೈನ್ಯವನ್ನೆಲ್ಲ ರೆಡಿ ಮಾಡಿ ಹೋಗೋಣ ಅಂದ. ಅವ್ರುಗಳು ಅನ್ಕೊಂಡ್ರು ಇವತ್ ನಮ್ ಸಾವು ಕಾದಿದೆ ಅಂತ ಹೇಳಿ ಅವನ್ ಜೊತೆ ಬಂದ್ರು. ರಾವಣನ ರಥ 8 ಕುದುರೆಗಳಿತ್ತು, ದಿವ್ಯವಾದ ರಥ, ಸೂರ್ಯನಂತೆ ಹೊಳಿತಾ ಇತ್ತು. ತುಂಬಾ ಕೋಪದಿಂದ ರಾವಣ ಯುದ್ಧಕ್ಕೆ ರಾಮನ ಜೊತೆ ಬಂದ. ಮಿಕ್ಕವರ ಜೊತೆ ಎಲ್ಲ ಲಕ್ಷ್ಮಣ, ಹನುಮಂತ, ಸುಗ್ರೀವ ಅವರೆಲ್ಲ ಹೋರಾಡ್ತಾ ಇದ್ರು. ರಾವಣನಿಗೆ ಎಷ್ಟೋ ದುಶ್ಶಕುನಗಳು ಅಂತಾರೆ, ಅಂದ್ರೆ ಅಪಶಕುನಗಳು ಆಯ್ತು. ಆದ್ರೆ ಅದ್ ಯಾವ್ದ್ರ ಕಡೆ ಗಮನ ಕೊಡದೆ ಅವನು ಯುದ್ಧಕ್ಕೆ ಶುರುವಾದ. ರಾವಣ ಅವರ ಜೊತೆ ಯುದ್ಧ ಮಾಡಕ್ಕೆ ಶುರು ಮಾಡ್ದ. ಸುಗ್ರೀವ ಸೈನ್ಯವನ್ನ ಪ್ಲಾನ್ ಮಾಡಿ ನಿಲ್ಸಿದ್ದ. ರಾವಣನ ಒಬ್ಬ ಸೇನಾಧಿಪತಿ ವಿರೂಪಾಕ್ಷ ಅನ್ನೋನ್ನ ಸುಗ್ರೀವ ಕೊಲ್ತಾನೆ. ಆಮೇಲೆ ಇನ್ನು ಮಹೋದರ ಅನ್ನೋನ್ನ, ಮತ್ತೆ ಮಹೋದರ ಅಂತ ಒಬ್ಬ ಮಹೋದರನನ್ನ ಅಂಗದ ಕೊಲ್ತಾನೆ. ಇಲ್ಲ, ಮಹೋದರನನ್ನ ಸುಗ್ರೀವನೇ ಕೊಲ್ತಾನೆ. ವಿರೂಪಾಕ್ಷ ಮತ್ತು ಮಹೋದರ ಅನ್ನೋರ್ನ ಸುಗ್ರೀವ ಕೊಲ್ತಾನೆ. ಮಹಾಪಾರ್ಶ್ವ ಅನ್ನೋನನ್ನ ಅಂಗದ ಕೊಲ್ತಾನೆ. ಈಗ ರಾವಣನ ರಥ
ರಾಮನಿರೋ ಕಡೆಗೆ ಬರುತ್ತೆ. ಇಬ್ಬರ ಮಧ್ಯೆ ಬಹಳ ದೊಡ್ಡ ಯುದ್ಧ ಆಗತ್ತೆ. ಮಿಕ್ಕದವರೆಲ್ಲ ಯುದ್ಧ ನಿಲ್ಲಿಸ್ಬಿಡ್ತಾರೆ. ರಾಕ್ಷಸರು, ಈ ಕಡೆ ವಾನರರು ಎಲ್ರು ಯುದ್ಧ ನೋಡ್ತಾ ಇರ್ತಾರೆ. ರಾಮ ರಾವಣರ ಮಧ್ಯೆ ದೊಡ್ಡ ಯುದ್ಧ ಶುರುವಾಗತ್ತೆ. ರಾಮ ತನ್ನ ಕೋದಂಡವನ್ನ ಹಿಡಿದು ನಿಂತಿರ್ತಾನೆ. ಅವನನ್ನ ನೋಡಿದ್ರೆ ನಾರಾಯಣನಂತೆ ಕಾಣಿಸ್ತಾನೆ ರಾವಣನಿಗೆ. ಕೋದಂಡದ ಮೇಲೆ ಕೈ ಊರ್ಕೊಂಡು ನಿಂತ ರಾಮನನ್ನ, ಅವನ ಕಣ್ಣುಗಳು ಕಮಲದಂತೆ ಇರುತ್ತೆ. ಅದನ್ನ, ಅವನ ದಿವ್ಯ ರೂಪವನ್ನ ನೋಡಕ್ಕಾಗಲ್ಲ ರಾವಣನಿಗೆ. ರಾಮ ಮತ್ತು ರಾವಣನ ನಡುವೆ ದೊಡ್ಡ ಯುದ್ಧ ಶುರುವಾಗತ್ತೆ. ಲಕ್ಷ್ಮಣನಿಗೆ ಗೊತ್ತಾಗತ್ತೆ, ನಾನು ಯುದ್ಧಕ್ಕೆ ಹೋಗೋದು ರಾವಣನಿಗೆ ಇಷ್ಟ ಇಲ್ಲ, ರಾಮನನ್ನೇ ಎದುರಿಸ್ಬೇಕು ಅಂತ ಬಂದಿದ್ದಾನೆ ಅಂತ ಹೇಳಿ ಲಕ್ಷ್ಮಣ ಸುಮ್ಮನೆ ಪಕ್ಕಕ್ಕೆ ನಿಂತ್ಕೋತಾನೆ. ಇಬ್ಬರು ಮಹಾಧನುರ್ಧಾರಿಗಳು, ಯುದ್ಧದಲ್ಲಿ ತುಂಬಾ ಬೆಸ್ಟ್ ಇಬ್ರು. ಅವರಿಬ್ರಿಗೆ ಎಲ್ಲ ಅಸ್ತ್ರಗಳ ಅರಿವಿತ್ತು. ಬಹಳ ಭೀಕರ ಯುದ್ಧ ರಾಮ ಮತ್ತು ರಾವಣರದು. ರಾಮ ಕಳಿಸೋ ಒಂದೊಂದು ಅಸ್ತ್ರವನ್ನು ರಾವಣ ನಾಶ ಮಾಡ್ತಿರ್ತಾನೆ. ರಾವಣ ಕಳಿಸೋ ಒಂದೊಂದು ಅಸ್ತ್ರವನ್ನು ರಾಮ ನಾಶ ಮಾಡ್ತಿರ್ತಾನೆ. ಎಲ್ಲ ಎರಡು ಕಡೆಯ ಸೈನಿಕರು ಯುದ್ಧವನ್ನ ನೋಡ್ತಾ ಇರ್ತಾರೆ. ಮೇಲಿಂದ ದೇವತೆಗಳು, ಋಷಿಗಳು ಎಲ್ರೂ ರಾಮನ ಗೆಲುವಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಇಬ್ಬರ ಮಧ್ಯ ಮಾತ್ರ ಯುದ್ಧ ನಡೆಯುತ್ತೆ, ರಾಮ ಮತ್ತು ರಾವಣರ ಮಧ್ಯೆ. ಮಧ್ಯದಲ್ಲಿ ರಾವಣ ಲಕ್ಷ್ಮಣ ಮತ್ತು ವಿಭೀಷಣನ ಮೇಲೂ ಬಾಣಗಳನ್ನ ಬಿಡ್ತಿರ್ತಾನೆ. ಆಗ ಲಕ್ಷ್ಮಣ ಬಾಣ ಬಿಟ್ಟು ರಾವಣನ ಸಾರಥಿಯನ್ನ ಕೊಂದು ಧ್ವಜವನ್ನ, ಬಿಲ್ಲನ್ನ ಕತ್ತರಿಸಾಕ್ಬಿಡ್ತಾನೆ. ವಿಭೀಷಣ ರಾವಣನ ಅಶ್ವಗಳನ್ನ ಕೊಂದು ಹಾಕ್ತಾನೆ. ತಮ್ಮ ಹೀಗೆ ಮಾಡಿದ್ ನೋಡಿ ರಾವಣನಿಗೆ ಕೋಪ ಬಂದು ಒಂದು ಶಕ್ತಾಯುಧ ಅಂತಿರುತ್ತೆ, ಅದನ್ನ ವಿಭೀಷಣನ ಮೇಲೆ ಎಸಿತಾನೆ. ಆದ್ರೆ ಲಕ್ಷ್ಮಣ ತಡೆದ್ ಬಿಡ್ತಾನೆ ಅದನ್ನ. ರಾವಣ ಇಬ್ರನ್ನು ಅಟ್ಯಾಕ್ ಮಾಡ್ತಿರ್ತಾನೆ, ವಿಭೀಷಣ ಮತ್ತು ಲಕ್ಷ್ಮಣ ಇಬ್ರನ್ನ. ಒಂದು ಶಕ್ತಾಯುಧವನ್ನ ಲಕ್ಷ್ಮಣನ ಮೇಲೆ ಬಿಡ್ತಾನೆ ರಾವಣ. ಮಯ ಅನ್ನೋ ರಾಕ್ಷಸ, ಅಂದ್ರೆ ಮಂಡೋದರಿಯ ತಂದೆ ಮಾಡಲ್ಪಟ್ಟ ಶಕ್ತಾಯುಧವನ್ನ, ಅದು ಯಾವತ್ತೂ ಸೋತಿರದೇ ಇಲ್ಲ, ಅದನ್ನ ಲಕ್ಷ್ಮಣನ ಮೇಲೆ ಆಮಂತ್ರಿಸಿ ಬಿಟ್ಬಿಡ್ತಾನೆ ರಾವಣ. ಆಗ ರಾಮ ಪ್ರಾರ್ಥನೆ ಮಾಡ್ತಾನೆ, ಇದರ ಶಕ್ತಿ ಕಮ್ಮಿ ಆಗ್ಲಿ, ನನ್ನ ಲಕ್ಷ್ಮಣನಿಗೆ ಏನು ಆಗದೆ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಆದರೆ ಅದು ಬಂದು ಲಕ್ಷ್ಮಣನ ಎದೆಗೆ ತಾಕ್ಬಿಡತ್ತೆ. ಲಕ್ಷ್ಮಣ ಮೂರ್ಛೆ ಹೋಗ್ತಾನೆ. ರಾಮನಿಗೆ ಕೋಪ ಬರುತ್ತೆ, ಗಾಬರಿ ಆಗತ್ತೆ. ಆದ್ರೆ ಅದು ಸಮಯ ಅಲ್ಲ. ರಾವಣ ಯುದ್ಧಕ್ಕೆ ಕರೀತಾ ಇರ್ತಾನೆ ರಾಮನ್ನ. ಲಕ್ಷ್ಮಣನ್ನ ನೋಡ್ಬೇಕು, ಅವನ ಎದೆಯಿಂದ ರಕ್ತ ಬರ್ತಾ ಇರುತ್ತೆ. ಆದ್ರೆ ಈ ಕಡೆ ರಾವಣ ಯುದ್ಧಕ್ಕೆ ಕರೀತಿರ್ತಾನೆ. ಆದ್ರೂ ರಾಮ ಓಡ್ ಹೋಗಿ ಲಕ್ಷ್ಮಣನನ್ನ ಎತ್ತು ತೊಡೆ ಮೇಲೆ ಹಾಕೊಂಡ್ರೆ ಹಿಂದ್ಗಡೆಯಿಂದ ರಾವಣ ಒಂದೇ ಸಮ ಬಾಣ ಬಿಡ್ತಿರ್ತಾನೆ ರಾಮನ ಮೇಲೆ. ರಾಮ ನೋವನ್ನೆಲ್ಲ ತಡ್ಕೊಂಡು ಸುಗ್ರೀವ ಹನುಮಂತನನ್ನ ಕರೆದು, ಈ ಲಕ್ಷ್ಮಣನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ, ಈ ಕೇಡಿಗ ರಾವಣ ನನ್ ಜೊತೆ ಯುದ್ಧ ನಿಲ್ಲಿಸ್ತಿಲ್ಲ, ನಾನು ಇವನ್ ಜೊತೆ ಯುದ್ಧ ಕಂಟಿನ್ಯೂ ಮಾಡ್ತೀನಿ, ಏನಾದ್ರೂ ಮಾಡಿ ಲಕ್ಷ್ಮಣನಿಗೆ ನೀವು ಶುಶ್ರೂಷೆ ಮಾಡಿ, ಅಂದ್ರೆ ಅವನಿಗೆ ಟ್ರೀಟ್ಮೆಂಟ್ ಮಾಡ್ಬೇಕಾಗಿದೆ. ಇವತ್ ನಾನ್ ಇರ್ಬೇಕು ಇಲ್ಲ ಅವನ್ ಇರ್ಬೇಕು ರಾವಣ, ಇವತ್ ಯುದ್ಧ ನಡೀಲೇಬೇಕು ಅಂತ ಹೇಳಿ ರಾಮ ಹಿಂದೆ ನಡೆದ ಎಲ್ಲ ಘಟನೆಯನ್ನು ಜ್ಞಾಪಕ ಮಾಡ್ಕೊಂಡು ರಾವಣನ ಜೊತೆ ಎಷ್ಟು ತೊಂದರೆ ಕೊಟ್ಟಿದ್ದಾನೆ ಇವನು ಅಂತ ಯುದ್ಧ ಇಬ್ರು ಮಧ್ಯೆ ಶುರುವಾಗತ್ತೆ. ಜನಗಳಿಗೆ ಬಾಣಗಳು ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗ್ತಾ ಇರಲ್ಲ, ಹಂಗೆ ಫಾಸ್ಟ್ ಆಗಿ ಬಿಡ್ತಿರ್ತಾರೆ ಇಬ್ರು, ರಾಮ ರಾವಣ. ರಾವಣ ಏನ್ ಮಾಡ್ತಾನೆ, ರಾಮ ಬಿಟ್ಟ ಒಂದು ಬಾಣ ಬೆಂಕಿ ಅಂತ ರಾವಣಂಗೆ ಸುಟ್ಟು ಬಿಡುತ್ತೆ. ಸ್ವಲ್ಪ ಅವನಿಗೆ ನೋವಾಗತ್ತೆ ತುಂಬಾ. ಆಗ ಎಲ್ಲಾ ಕಡೆ ಹೊಗೆ ತುಂಬ್ಕೊಂಡ್ಬಿಡುತ್ತೆ. ಅವನ ಸಾರಥಿ ಏನ್ ಮಾಡ್ತಾನೆ, ಅವನನ್ನ ಕರ್ಕೊಂಡು, ರಾವಣನ್ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆಗ ರಾವಣ, ಎಲ್ಲ ವಾನರರೆಲ್ಲ ನಗ್ತಿರ್ತಾರೆ, ಅವನು ರಣರಂಗ ಬಿಟ್ಟು ಓಡ್ ಹೋದ ರಾವಣ ಅಂತ. ಅದೇ ಸಮಯದಲ್ಲಿ ರಾಮಂಗೆ ಸ್ವಲ್ಪ ಸಮಯ ಸಿಗುತ್ತೆ, ಓಡ್ ಬಂದು ಲಕ್ಷ್ಮಣನ ಕಡೆ ನೋಡ್ತಾನೆ ಏನಾಗಿದೆ ಅಂತ. ಅವನು ಮೂರ್ಛನೆ ಹೋಗಿರ್ತಾನೆ. ಸುಷೇಣ ಅಂತ ವಾನರರ ಒಬ್ಬ ವೈದ್ಯ, ಅವನನ್ನ ಕರೆದು, ನಂಗ ರಾವಣನ ಜೊತೆಗೆ ಒಂದೇ ಮನ್ಸಲ್ಲಿ ಯುದ್ಧ ಮಾಡಕ್ಕೆ ಆಗ್ತಾ ಇಲ್ಲ, ನಾನು ಹೇಗೆ ಆ ಕಡೆ ಗಮನ ಕೊಡ್ಲಿ, ಲಕ್ಷ್ಮಣಂಗೆ ಏನಾದ್ರೂ ಆಗೋದ್ರೆ ನಾನು ಏನ್ ಮಾಡ್ಲಿ, ಅದನ್ನ ನೆನ್ಸ್ಕೊಂಡ್ರೆ ನನ್ನ ಕೈಯಲ್ಲಿ ಬಿಲ್ಲು ಬಾಣ ಹಿಡಿಯಕ್ ಆಗ್ತಾ ಇಲ್ಲ,
ಲಕ್ಷ್ಮಣಂಗೆ ಇನ್ನೂ ಮೂರ್ಛೆಯಿಂದನೇ ಇದನ್ನಲ್ಲ, ಏನ್ ಮಾಡ್ಲಿ, ನಂಗೆ ಆತಂಕ ಆಗ್ತಿದೆ ಅಂತ ಹೇಳ್ತಾನೆ. ರಾಮ ದುಃಖದಿಂದ ಇರೋದನ್ನ ನೋಡಿ ರಾಮ ದುಃಖ ಪಡ್ತಾನೆ ಲಕ್ಷ್ಮಣನನ್ನ ನೋಡಿ. ಆಗ ಸುಷೇಣ ಅನ್ನೋನು ರಾಮನಿಗೆ ಹೇಳ್ತಾನೆ, ಇಲ್ಲ ಇಲ್ಲ, ಅವನಿಗೆ ಮೂರ್ಛೆ ಹೋಗಿದಾನಷ್ಟೇ, ಅವನ ಕೈಗಳು ನೋಡಿ, ಕಾಲ್ ನೋಡಿ ಎಲ್ಲ, ಆ ಕಣ್ ನೋಡಿ ಎಲ್ಲ ತೇಜಸ್ಸಿದೆ, ಇನ್ನೂನು ಅವನು ಸತ್ತಿಲ್ಲ. ಆದ್ರೆ ಲಕ್ಷ್ಮಣನ ಈ ಒಂದು ಮೂರ್ಛೆ ಹೋಗಿದಾನಲ್ಲ, ಹನುಮಂತನ ಕಡೆ ತಿರುಗಿ, ನಮಗೆ ಈಗ ನೀನೇ ಗತಿ, ನೀನು ಇನ್ನೊಂದು ಸತಿ ಅದೇ ಸಂಜೀವಿನಿ ಪರ್ವತವನ್ನ ತರಬೇಕು, ಅದನ್ನ ಮತ್ತೊಮ್ಮೆ ತಗೊಂಡ್ಬರ್ಬೇಕು. ನಾನು ಹೇಳಿದ್ನಲ್ಲ, ವಿಶಲ್ಯಕರಣಿ, ಸವರ್ಣಕರಣಿ, ಸಂಜೀವಿನಿ, ಸಂಧಾನಕರಣಿ ಅನ್ನುವಂತ 4 ಮೂಲಿಕೆಗಳು. ಅದು ತಂದ್ರೆ ಅದನ್ನ ಔಷಧಿ ಮಾಡಿ ನಾನು ಇವನನ್ನ ಮೂರ್ಛೆಯಿಂದ ಏಳಿಸ್ತೀನಿ ಅಂತಾನೆ. ಅವನಿನ್ನೂ ಮಾತೇ ಮುಗ್ಸಿರಲ್ಲ, ಆಗ್ಲೇ ಹನುಮಂತ ಉತ್ತರ ದಿಕ್ಕಿಗೆ ನೆಗದಾಗಿರುತ್ತೆ, ವಾಯು ವೇಗದಲ್ಲಿ ಹೋಗ್ತಾನೆ. ಮತ್ ಅದೇ ತರ ಆಗತ್ತೆ, ಅವನಿಗೆ ಆ ಮೂಲಿಕೆಗಳು ಯಾವುದು ಅಂತ ಗೊತ್ತಾಗಲ್ಲ. ಏನ್ ಮಾಡ್ತಾನೆ, ಏನೇನೋ ತಗೊಂಡ್ ಹೋಗೋದಕ್ಕಿಂತ ಸಂಜೀವಿನಿ ಪರ್ವತವನ್ನೇ ಎತ್ಕೊಂಡ್ ಬಂದ್ಬಿಡ್ತಾನೆ. ಆ ಸುಷೇಣ ಅನ್ನೋ ಆ ವೈದ್ಯ ಇರ್ತಾನಲ್ಲ, ಅವನೇ ಹುಡ್ಕೊಳ್ಳಿ ಅಂತ ಹೇಳಿ ಹನುಮಂತ ಎತ್ಕೊಂಡ್ ಬರ್ತಾನೆ. ಇದು ನಿಮಗೆಲ್ಲ ಗೊತ್ತಿತ್ತ? 2 ಸತಿ ಹೋಗ್ತಾನೆ ಹನುಮಂತ ಸಂಜೀವಿನಿ ಪರ್ವತಕ್ಕೆ ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಗಿದೆಯೋ ನಾನು ಅದನ್ನ ಹಾಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಬೇರೆ ತರ ಇದೆ. ತುಳಸಿ ರಾಮಾಯಣದಲ್ಲಿ ಲಕ್ಷ್ಮಣ ಅದೇ ಈ ಸೀನ್ ಇದೆ, ಮೂರ್ಛೆ ಹೋಗ್ತಾನೆ, ಅಂದ್ರೆ ರಾವಣನಿಂದಲ್ಲ, ಇಂದ್ರಜಿತ್ತುವಿನಿಂದ ಅದಿದೆ. ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ 2 ಸತಿ ಆಗುತ್ತಿದೆ. ಆ ಔಷಧಿಗಳೆಲ್ಲ ತಗೊಂಡ್ ಬರ್ತಾನೆ, ಇವನ್ನೆಲ್ಲ ಮತ್ತೆ ಮಿಕ್ಸ್ ಮಾಡಿ ಅವನ ಮೂಗಿಗೆ ಹಿಡ್ತಾರೆ. ಲಕ್ಷ್ಮಣ ನಿದ್ದೆಯಿಂದ ಎಚ್ಚತ್ತಂತೆ ಹೇಳ್ತಾನೆ, ಗಾಯಗಳೆಲ್ಲ ಹೋಗಿರುತ್ತೆ, ಆಯಾಸ ಎಲ್ಲ ಪರಿಹಾರ ಆಗತ್ತೆ, ರಾಮನಿಗೆ ತುಂಬಾ ಸಂತೋಷ ಆಗತ್ತೆ. ತುಂಬಾ ಅಂದ್ರೆ ತುಂಬಾ ತನ್ನ ತಮ್ಮ ಬದುಕದ್ನಲ್ಲ ಅಂತ, ಇಲ್ದೇ ನನ್ನ ಜೀವನಕ್ಕೆ ಯಾವ್ದೋ ಅರ್ಥನೇ ಇರ್ತಿರ್ಲಿಲ್ಲ ಅಂತ ರಾಮನಿಗೆ ತುಂಬಾ ಅನ್ಸತ್ತೆ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಇನ್ನಾದ್ರೂ ಸಾಕು, ನೀನು ನನ್ನ ಮಾತು ಕೇಳಿ ರಾವಣನನ್ನ ಇವತ್ತು ನೀನು ಮುಗಿಸ್ಬಿಡು, ಅವನ ಕಥೆಯನ್ನ ಮುಗಿಸು ಅಂತ ಹೇಳ್ತಾನೆ. ರಾಮ ತಮ್ಮನ ಮಾತಿನಿಂದ ರಾಮನಿಗೆ ಉತ್ಸಾಹ ಬಂದಂಗಾಗತ್ತೆ. ರಾವಣ ಮತ್ತೆ ಕಾಣಿಸ್ಕೋತಾನೆ ಎದುರುಗಡೆ. ಎದುರುಗಡೆ ಬಂದ ರಾವಣ ಯುದ್ಧ ಭೂಮಿಯಲ್ಲಿ ಮತ್ತೆ ಕಾಣಿಸ್ಕೋತಾನೆ. ಮತ್ತೆ ಇಬ್ಬರ ಮಧ್ಯೆ ಯುದ್ಧ ನಡೆಯಕ್ಕೆ ಶುರುವಾಗತ್ತೆ. ಆಗ ಇದನ್ನೆಲ್ಲ ಮೇಲಿಂದ ನೋಡ್ತಿದ್ದ ದೇವತೆಗಳು, ನಾರಾಯಣ ನಮಗೆ ಮಾತು ಕೊಟ್ಟು ಅವತಾರ ತಾಳದಿಂದ ಈ ದಿನಕ್ಕಾಗಿ ಕಾಯ್ತಿದ್ದ ದೇವತೆಗಳು ಮೇಲಿಂದ ಅನ್ಕೋತಾರೆ, ಇದೆಂತಹ ಅಸಮ ಯುದ್ಧ, ಅಂದ್ರೆ ಈಕ್ವಾಲಿಟಿ ಇಲ್ಲ. ಆ ರಾವಣ ನೋಡಿದ್ರೆ ದಿವ್ಯವಾದ ರಥದಲ್ಲಿ ಕೂತಿದ್ದಾನೆ, ದಿವ್ಯವಾದ ಅಸ್ತ್ರಗಳನ್ನ ಇಟ್ಕೊಂಡಿದ್ದಾನೆ. ರಾಮ ನೋಡಿದ್ರೆ ನೆಲದ ಮೇಲೆ ನಿಂತಿದ್ದಾನಲ್ಲ, ಅವನ್ಗೊಂದು ರಥನೇ ಇಲ್ಲ ಅಂತ ದೇವೇಂದ್ರ ಹೇಳ್ತಾನೆ. ತನ್ನ ಸಾರಥಿ ಮಾತಾಲಿ ಅನ್ನೋನ್ನ ಕರೆದು ದಿವ್ಯವಾದ ರಥ, ಅಸ್ತ್ರಗಳನ್ನ ತಗೊಂಡು ಹೋಗಿ ಕವಚ ಇದಿಷ್ಟು ರಾಮನಿಗೆ ಕೊಡು ಅಂತ ಹೇಳಿದಾಗ ಇಂದ್ರ ರಥ ರಣರಂಗದಲ್ಲಿ ಪ್ರತ್ಯಕ್ಷ ಆಗತ್ತೆ. ಚಿನ್ನದ ರಥ ಹೊಳಿತಾ ಇರುತ್ತೆ, ತುಂಬಾ ಸುಂದರವಾಗಿರುತ್ತೆ ಆ ರಥ. ಮಾತಾಲಿ ಅಂತ ಇಂದ್ರನ ಸಾರಥಿ ಬಂದು ರಾಮನಿಗೆ ಹೇಳ್ತಾನೆ, ನಿಮ್ಮ ಉಪಯೋಗಕ್ಕಾಗಿ ಇಂದ್ರ ಈ ರಥ ಕಳಿಸಿದಾನೆ, ಇದರಲ್ಲಿ ಕುತ್ಕೊಂಡು ಯುದ್ಧ ಮಾಡಿ ನೀವು ಗೆಲ್ತೀರಾ. ನನ್ನ ಜೊತೆಗೆ ಧನಸ್ಸು, ಕವಚ, ಬಾಣಗಳು ಎಲ್ಲ ಇದೆ, ಇದು ನಿಮಗಾಗಿ ಇಂದ್ರ ಶಕ್ತಾಯುಧ ಅನ್ನೋದನ್ನು ಕಳಿಸಿದಾನೆ. ನೀವ್ ಹೇಗೆ ಹೇಳ್ತಿರೋ ಹಾಗೆ ನಾನು ರಥ ನಡೆಸ್ತೀನಿ, ನೀವು ರಾವಣನನ್ನ ಗೆಲ್ಬೇಕು ಅಂತ ಹೇಳ್ತಾನೆ. ರಾಮ ರಥವನ್ನ ನೋಡಿ ಲಕ್ಷ್ಮಣನ ಕಡೆ ನೋಡ್ತಾನೆ. ಅವಶ್ಯಕ ಬಂದಾಗ ಇಂದ್ರ ರಥ ಕಳಿಸ್ತಾನೆ ಅಂತ ಹಿಂದೆ ಅಗಸ್ತ್ಯರು ಹೇಳಿರ್ತಾರೆ ರಾಮಂಗೆ. ಅದು ನೆನಪಾಗಿ ಇಬ್ರು ನಗ್ತಾರೆ, ರಾಮ ಲಕ್ಷ್ಮಣ. ದೇವತೆಗಳು ಹೀಗೆ ತಾವಾಗೆ ಬಂದು ಸಹಾಯ ಮಾಡ್ತಾ ಇರೋದು ಶುಭ ಚಿಹ್ನೆ ಅಂತ ಅನ್ಸತ್ತೆ. ರಾಮ ರಥಕ್ಕೆ ಪ್ರದಕ್ಷಿಣೆ ಮಾಡಿ ವಿನಯದಿಂದ ಕೈ ಮುಗಿದು ಹತ್ತುತ್ತಾನೆ. ಈಗ ರಾಮ ರಾವಣ ಇಬ್ಬರು
ರಥಗಳಲ್ಲಿ ಕೂತು ಯುದ್ಧ ಪ್ರಾರಂಭ ಮಾಡ್ತಾರೆ. ರಾವಣ ಬಿಟ್ಟ ಬಾಣಗಳನ್ನೆಲ್ಲ ರಾಮ ನಿವಾರಣೆ ಮಾಡ್ತಿರ್ತಾನೆ. ಇಬ್ರು ಮಧ್ಯೆ ಏನೇನೋ ಅಸ್ತ್ರಗಳು ಕೊಟ್ಟಿದ್ದಾರೆ, ಅದು ತುಂಬಾ ಎಕ್ಸ್ಪ್ಲನೇಷನ್ ಇದೆ. ರಾವಣನ ಶಕ್ತಿ ಬಹಳ ಜಾಸ್ತಿ ಆಗಿರುತ್ತೆ. ಅದನ್ನ ನೋಡಿ ಸ್ವಲ್ಪ ವಿಭೀಷಣ, ಸುಗ್ರೀವ ಅವ್ರಿಗೆಲ್ಲ ಆತಂಕ ಆಗತ್ತೆ. ಎಂತೆಂತ ಅಸ್ತ್ರಗಳು ಇಟ್ಕೊಂಡಿರ್ತಾನ ಅವನು. ರಾವಣನ ಬಾಣಗಳ ಮಧ್ಯೆ ರಾಮನಿಗೆ ನಿಲ್ಲದೆ ಕಷ್ಟ ಆಗತ್ತೆ. ಯುದ್ಧ ಮಾಡ್ತಾ ಮಧ್ಯೆ ಮಧ್ಯ ಒಬ್ಬರನ್ನೊಬ್ರು ಹೀಯಾಳಿಸ್ತಾ ಇರ್ತಾರೆ. ರಾಮ ರಾವಣನ ನನ್ನ ಕಳ್ಳ ಅಂತಾನೆ, ಮತ್ತೆ ಹೇಡಿ ಅಂತಾನೆ, ನಾನು ಇಲ್ದೇ ಇದ್ದ ಸಮಯದಲ್ಲಿ ಬಂದು ಕದ್ದು ಕರ್ಕೊಂಡು ಹೋದೆ ಸೀತೆನ ಅಂತೆಲ್ಲ ಹೇಳ್ತಾನೆ. ರಾವಣನು ರಾಮನನ್ನ ಹೀಯಾಳಿಸ್ತಾನೆ. ರಾಮನ ಶೌರ್ಯವು ಹೆಚ್ಚಾಗ್ತಾ ಹೋಗುತ್ತೆ. ರಾವಣನಿಗೆ ಸ್ವಲ್ಪ ಭಯ ಹುಟ್ಟಾಗುತ್ತೆ. ಸ್ವಲ್ಪ ಯುದ್ಧದಲ್ಲಿ ಸುಸ್ತಾಗ್ತಾ ಬರ್ತಾನೆ. ರಾಮನ ಆಯುಧಗಳನ್ನ ರಾವಣನಿಗೆ ಎದುರ್ಸಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಆ ಮೂರ್ಛೆ ಹೋಗ್ಬಿಡ್ತಾನೆ ಒಂದ್ಸತಿ ರಾವಣ. ಅವನ ಸಾರಥಿ ಏನ್ ಮಾಡ್ತಾನೆ, ಅವನನ್ನ ಕರ್ಕೊಂಡು ಸ್ವಲ್ಪ ದೂರಕ್ಕೆ ಹೋಗ್ತಾನೆ. ಎಚ್ಚರ ಆದ್ಮೇಲೆ ರಾವಣ ಸಾರಥಿಯನ್ ಕೇಳ್ತಾನೆ, ಅಯ್ಯೋ ನೀನ್ ಏನ್ ಮಾಡ್ಬಿಟ್ಟೆ, ಲೋಕದಲ್ಲಿ ಎಲ್ರು ನನ್ನ ನೋಡ್ ನಗಲ್ವಾ, ಹೇಳಿ ದುರ್ಬಲ ಅನ್ಕೊಳಲ್ವಾ, ನನಗೆ ಮಾಯಾ ಯುದ್ಧ ಗೊತ್ತಿದೆ ಅನ್ನೋದು ನಿನಗ್ ಮರ್ತೋಯ್ತಾ, ನೀನ್ ಯಾತಕ್ಕೆ ಅಲ್ಲಿಂದ ನನ್ನನ್ನು ಕರ್ಕೊಂಬಂದೆ, ನನ್ನ ಕೀರ್ತಿ ಎಲ್ಲ ಹಾಳ್ ಮಾಡ್ತೀಯಲ್ಲ ನೀನು, ಕರ್ಕೊಂಡು ಹೋಗು ವಾಪಸ್ಸು ರಾಮನಿರೋ ಕಡೆಗೆ ಅಂತಾನೆ. ರಾವಣನ ಸಾರಥಿ ಅಷ್ಟಾಗಿ ರಾವಣನ ಮಾತನ್ನ ಹಚ್ಕೊಳಲ್ಲ. ಅವನು ಹೇಳ್ತಾನೆ, ನಿಮ್ಮ ಮೇಲಿನ ಪ್ರೀತಿಯಿಂದ ಹೀಗ್ ಮಾಡ್ದೆ, ನೀವು ಜ್ಞಾನ ತಪ್ಪಿದ್ರಿ, ನಿಮ್ಮ ಕುದುರೆಗಳು ತುಂಬಾ ಸುಸ್ತಾಗಿತ್ತು, ನಿಮಗೇನಾದ್ರೂ ಅಪಾಯ ಆಗತ್ತೇನೋ ಅಂತ ಕರ್ಕೊಂಬಂದೆ, ನಿಮ್ಮನ್ನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ನಾವು ಯಾವಾಗಲೂ ಕಾಲಕ್ಕೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ ಇರಬೇಕು, ನಾನು ಕರ್ತವ್ಯ ಮಾಡಿದೀನಿ, ಈಗ ನೀವು ಆರ್ಡರ್ ಮಾಡಿ ಮತ್ತೆ ಕರ್ಕೊಂಡು ಹೋಗ್ತೀನಿ, ಮತ್ತೆ ಯುದ್ಧ ಮಾಡುವಂತ್ರಿ ಅಂತಾನೆ. ಆಗ ರಾವಣ ಹೇಳ್ತಾನೆ, ನಿನ್ನ ವಿಶ್ವಾಸ, ಕಾಳಜಿ ನನಗೆ ಸಂತೋಷ ಆಗಿದೆ, ಈಗ ನೀನು ಮತ್ತೆ ನನ್ನನ್ನು ರಾಮನ ಹತ್ರ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಈ ಸಮಯದಲ್ಲಿ ರಥ ಮತ್ತೊಮ್ಮೆ ರಾಮನ ಹತ್ರ ಬರುತ್ತೆ. ಈ ಯುದ್ಧ ಮುಗಿಯೋ ಹಾಗೆ ಕಾಣಲ್ಲ. ಆಕಾಶದಿಂದ ನಿಂತು ಇದನ್ನೆಲ್ಲ ಅಗಸ್ತ್ಯ ಮಹಾಮುನಿಗಳು ನೋಡ್ತಾ ಇರ್ತಾರೆ. ರಾಮನ ಬಳಿಗೆ ಬರ್ತಾರೆ. ಈಗ ರಾವಣನನ್ನ ಸಾರಥಿ ಕರ್ಕೊಂಡು ಹೋಗಿದ್ನಲ್ಲ, ಆ ಸಮಯಕ್ಕೆ ಅಗಸ್ತ್ಯರು ಅಲ್ಲಿಗೆ ಬರ್ತಾರೆ. ಮಗು ರಾಮ, ನೀನು ಆದಿತ್ಯ ಹೃದಯವನ್ನ ಜಪಿಸು, ಇದರಿಂದ ಶತ್ರುವನ್ನ ಗೆಲ್ಲೋದಕ್ಕೆ ಸುಲಭ ಆಗತ್ತೆ. ನೀವು ಸೂರ್ಯ ವಂಶದವರೇ ಅಲ್ವಾ, ನಿಮ್ಮ ಮೂಲ ಪುರುಷನೇ ಆದಿತ್ಯ. ಸಕಲ ವಿಪತ್ತುಗಳು, ಕಷ್ಟ ಕಾಲದಲ್ಲಿ ಇದ್ದಾಗ, ದುರ್ಗಮ ಸ್ಥಳಗಳು ಅಂದ್ರೆ ತುಂಬಾ ಪ್ರಾಬ್ಲಮ್ ಇರುವಂತಹ ಅಥವಾ ನಿಮಗೆ ತೊಂದರೆ ಇರೋ ಜಾಗಗಳು, ಭಯ ಆದಾಗ ಈ ಆದಿತ್ಯ ಹೃದಯವನ್ನ ಪಠಿಸ್ಬೇಕು. ವಿಪತ್ತಿನಿಂದ ಅದು ಪಾರು ಮಾಡತ್ತೆ. ಈಗಲೇ ಆ ಮಂತ್ರವನ್ನ 3 ಸತಿ ಜಪಿಸು, ನೀನು ರಾವಣನನ್ನ ಕೊಲ್ತೀಯಾ ಎಂದು ಆ ಮಂತ್ರವನ್ನ ರಾಮನಿಗೆ ಉಪದೇಶ ಮಾಡಿ ಹೊರಡುತ್ತಾರೆ. ರಾಮ ಅವರು ಹೇಳಿದ ಹಾಗೆ ಆಚಮನ ಮಾಡಿ ಶುದ್ಧನಾಗಿ ಸೂರ್ಯನನ್ನೇ ನೋಡುತ್ತಾ ಅಗಸ್ತ್ಯರು ಉಪದೇಶಿಸಿದ ಆದಿತ್ಯ ಹೃದಯವನ್ನ ಜಪಿಸ್ತಾನೆ. ಅವನ ಮನಸ್ಸು ಶಾಂತ ಆಗತ್ತೆ, ಆನಂದ ತುಂಬತ್ತೆ. ಯಾವಾಗ್ಲೂ ಮನಸ್ಸು ಶಾಂತ ಆದ ತಕ್ಷಣ ಆನಂದ, ಅದೆರಡು ಜೊತೆ. ತಾನು ಖಂಡಿತ ರಾವಣನನ್ನ ಕೊಲ್ತೀನಿ ಅಂತ ಅವನಿಗೆ ಅನ್ಸತ್ತೆ. ಆಕಾಶದಲ್ಲಿ ದೇವತೆಗಳೆಲ್ಲ ಜಯವಾಗಲಿ, ರಾಮನಿಗೆ ಜಯವಾಗಲಿ ಅಂತ ಹೇಳ್ತಾ ಇರ್ತಾರೆ. ಈಗ ಅಗಸ್ತ್ಯರು ಎಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಆದಿತ್ಯ ಹೃದಯ ರಾಮನಿಗೆ ಕೊಟ್ಟು, ಇದನ್ನ ಜಪಿಸಪ್ಪ ನಿನ್ಗೆ ಇದಾಗತ್ತೆ ಅಂತ ಹೇಳ್ತಾರೆ. ನಮಗೆ ಅಂತೂ ಕಾವೇರಿಯನ್ನೇ ಕೊಟ್ಟಿದ್ದಾರೆ. ಮಹಾಪುಣ್ಯವಂತರು ಅಗಸ್ತ್ಯ ಮಹರ್ಷಿಗಳು. ಮುಂದೆ ಹೋಗೋಣ. ಈಗ ರಾವಣ ತನ್ನ ಸಾರಥಿಗೆ ಹೇಳಿ ರಥಗಳನ್ನ ಚುರುಕಾಗಿ ಓಡಿಸು ಅಂತ ಹೇಳಿ ತುಂಬಾ ಜೋರು ಧ್ವನಿ ಮಾಡ್ತಾ ಮುಂದೆ ಬರ್ತಾನೆ. ರಾಮ ಸಹ ಮಾತಾಲಿ ಅನ್ನುವಂತಹ ಇಂದ್ರನ ಸಾರಥಿಗೆ ಹೇಳ್ತಾನೆ, ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಬೇಡ, ನೀನು ನಿಪುಣ ಸಾರಥಿ ಅಂತ ನನಗೆ ಗೊತ್ತು,
ಇಂದ್ರನನ್ನೇ ರಥವನ್ನು ಓಡಿಸ್ಬೇಕು ನಿನಗೆಲ್ಲ ಗೊತ್ತಿರುತ್ತೆ, ಕುಶಲತೆ ಗೊತ್ತಿರುತ್ತೆ. ಆದ್ರೆ ರಾವಣನನ್ನ ಗೆಲ್ಬೇಕು ಅನ್ನೋ ಒಂದು ಉತ್ಸಾಹದಿಂದ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ರೆ ತಪ್ಪು ತಿಳಿಬೇಡ ಅಂತ ರಾಮ ಹೇಳ್ತಾನೆ. ಇಬ್ಬರ ಮಧ್ಯ ಮತ್ತೆ ಇಬ್ರು ಬಿಲ್ಲು ಬಾಣಗಳನ್ನ ಎತ್ಕೊಂಡು ಯುದ್ಧ ಮಾಡಕ್ಕೆ ಶುರು ಮಾಡ್ತಾರೆ. ಈ ಯುದ್ಧ ನೋಡೋದಕ್ಕೇನೆ ದೇವತೆಗಳು, ಗಂಧರ್ವರರು, ಕಿನ್ನರರು, ಮಹರ್ಷಿಗಳು ಎಲ್ಲ ವೇಟ್ ಮಾಡ್ತಾ ಇರ್ತಾರೆ. ಅಂತರಿಕ್ಷ ಪೂರ್ತಿ ತುಂಬ ಹೋಗಿರುತ್ತಂತೆ ಯುದ್ಧ ನೋಡೋದಿಕ್ಕೆ. ಇಬ್ಬರು ಯುದ್ಧ ಮಾಡಕ್ಕೆ ಶುರು ಮಾಡ್ತಾರೆ, ಮಹಾವೀರರು ಇಬ್ರು. ಇದೇ ಕೊನೆಯ ಯುದ್ಧ. ಮಾತಾಲಿಯ ರಥದ ಧ್ವಜ ಕೆಡವಬೇಕು ಅಂತ ರಾವಣ ಪ್ರಯತ್ನ ಮಾಡ್ತಾನೆ, ಆದ್ರೆ ಆಗಲ್ಲ. ಯಾಕೆಂದ್ರೆ ಅದು ದಿವ್ಯ ರಥ. ರಾಮನ ಮೇಲೆ ಎಷ್ಟೋ ಬಾಣಗಳನ್ನ ಬಿಡಕ್ ಹೋಗ್ತಾನೆ, ಅದು ಪ್ರತಿ ಸತಿ ಗುರಿ ತಪ್ತಾನೆ ಇರುತ್ತೆ. ರಾಮ ನಗ್ತಾ ಇರ್ತಾನೆ. ಇಬ್ಬರು ತುಂಬಾ ಎಕ್ಸ್ಪರ್ಟ್ ಯುದ್ಧದಲ್ಲಿ. ಇಬ್ರು ವಿಶಿಷ್ಟವಾದ ಬಾಣಗಳನ್ನ ಪ್ರಯೋಗ ಮಾಡ್ತಿರ್ತಾರೆ. ನೋಡೋರ ಕಣ್ಣಿಗೆ ಅದು ಒಂದು ಅಚ್ಚರಿ ಆಗ್ತಾ ಇರುತ್ತೆ. ಋಷಿಗಳು ಜಗತ್ತಿನ ಕ್ಷೇಮಕ್ಕಾಗಿ ಶಾಂತಿ ಮಂತ್ರಗಳನ್ನ ಉಚ್ಚಾರಿಸ್ತಿರ್ತಾರೆ. ಗೋ ಬ್ರಾಹ್ಮಣರಿಗೆ ಹಿತವಾಗಲಿ, ಲೋಕ ಅಪಾಯದಿಂದ ಭಯದಿಂದ ಮುಕ್ತ ಆಗಲಿ, ರಾಮ ರಾವಣರ ಯುದ್ಧದಲ್ಲಿ ರಾಮ ಜಯಿಸಲಿ ಅಂತ ಹಾರೈಸ್ತಾ ಇರ್ತಾರೆ. ಮಾನವನಿಗೂ ರಾಕ್ಷಸನಿಗೂ ನಡೀತಾರ ಯುದ್ಧ ಕಂಡು ಗಂಧರ್ವರು ಅಪ್ಸರೆಯರು ಅಚ್ಚರಿ ಪಡ್ತಾ, ಇದ್ಯಾವ ಹೋಲಿಕೆ, ಮಾನವ ರಾಕ್ಷಸ, ಈ ರಾಮ ರಾವಣರ ಯುದ್ಧಕ್ಕೆ ಇನ್ಯಾವುದನ್ನು ಹೋಲಿಸೋಕೆ ಆಗಲ್ಲ ಅಂತ ಇರ್ತಾರೆ. ರಾಮ ಈಗ ಚೂಪಾದ ಬಾಣವನ್ನ ತಗೊಂಡು ಸಾಕಾಗತ್ತೆ ಇಷ್ಟ ತನಕ ಯುದ್ಧ ಮಾಡಿ, ಒಂದನ್ನ ರಾವಣನ ಕುತ್ತಿಗೆಗೆ ಗುರಿ ಇಟ್ಟು ಹೊಡಿತಾನೆ. 3 ಲೋಕಗಳಿಂದ ಎಲ್ಲರೂ ನೋಡ್ತಾ ಇರ್ತಾರೆ. ರಾವಣನ ಕತ್ತು ಕತ್ತರಿಸಿ ಕೆಳಕ್ಕೆ ಬೀಳುತ್ತೆ. ಅದರ ಜಾಗದಲ್ಲಿ ಮರುಕ್ಷಣವೇ ಇನ್ನೊಂದು ಶಿರಸ್ಸು ಹುಟ್ಟತ್ತೆ. ಅದನ್ನ ಸಹ ರಾಮ ಕತ್ತರಿಸಿ ಹಾಕ್ತಾನೆ. ಹೀಗೆ ಅದು ರಾವಣನ ಕತ್ತುಗಳು ಹುಟ್ಟೋದು, ರಾಮ ಕತ್ತರಿಸಿ ಹಾಕೋದು. ಅದಕ್ಕೆ ಕೊನೆನೇ ಇಲ್ಲ ಅನ್ನೋ ತರ ಆದಾಗ ರಾಮನಿಗೆ ಸಾಕಾಗತ್ತೆ. ಇದೇನು ಈ ರಾವಣನ ಸಂಹಾರ ಮಾಡಕ್ಕೆ ಆಗತ್ತೋ ಇಲ್ವೋ ಅಂತ ರಾಮನಿಗೆ ಸ್ವಲ್ಪ ಆತಂಕ ಆಗತ್ತೆ. ಇದೇನು ನನ್ನ ಬಾಣಗಳೆಲ್ಲ ವ್ಯರ್ಥವಾಗ್ತಾ ಇದೆಯಲ್ಲ, ಹೀಗಾಗೋಕ್ಕೆ ಸಾಧ್ಯನೇ ಇಲ್ಲ. ಮಾರೀಚ, ಕರ, ದೂಷಣ ಅವ್ರನ್ನೆಲ್ಲ ಕೊಂದಿದ್ದೀನಿ, ಎಂತೆಂತವ್ರನ್ನ ಕೊಂದಿದ್ದೀನಿ ನಾನು. ಯಾರು ನನ್ನ ಬಾಣ ತಡಿಯಕ್ಕೆ ಸಮರ್ಥರಾಗಿಲ್ಲ. ಇದೇನ್ ಇವನ್ಗೆ ಒಂದು ಕತ್ತು ಬೀಳತ್ತೆ ಮತ್ತೆ ಹೇಳ್ತಾನಲ್ಲ ಇವನು ಅಂತ. ಮತ್ತೆ ಯುದ್ಧ ಮುಂದುವರೆದ್ರು ಇಬ್ಬರ ಮಧ್ಯ ಯಾರು ಸೋಲಲ್ಲ, ಇಬ್ರಿಗೂ ಆಯಾಸ ಆಗಲ್ಲ. ಆಗ ಮಾತಾಲಿ ಹೇಳ್ತಾನೆ, ಪ್ರಭು ರಾಮಚಂದ್ರ, ನೀನು ಸಾಮಾನ್ಯ ಮನುಷ್ಯನಂತೆ ನಡ್ಕೋತಾ ಇರೋದ್ ನೋಡಿದ್ರೆ ನಂಗೆ ಆಶ್ಚರ್ಯ ಆಗ್ತಾ ಇದೆ. ನೀನು ಎದುರಾಳಿಯನ್ನು ತುಂಬಾ ಹಗುರವಾಗಿ ಪರಿಗಣಿಸ್ತಾ ಇದೀಯ, ಅಂದ್ರೆ ತುಂಬಾ ಲೈಟ್ ಆಗಿ ತಗೋತಾ ಇದೀಯ ಅವನನ್ನ. ಅವನ ಆಯುಸ್ ಮುಗ್ದಿದೆ, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋ ಅವನ ಮೇಲೆ, ಯುದ್ಧ ಮುಗಿಸು ಅಂತ ಹೇಳ್ತಾನೆ. ಅಗಸ್ತ್ಯರ ಅನುಗ್ರಹ ರಾಮನಿಗೆ ಸ್ಮರಣೆಗೆ ಬರುತ್ತೆ. ಇಂದ್ರನಿಗಾಗಿ ಬ್ರಹ್ಮನಿಂದ ಸೃಷ್ಟಿಯಾದ ಅಸ್ತ್ರ ಅದು, ಬ್ರಹ್ಮಾಸ್ತ್ರ. ಇಂದ್ರನಿಗಾಗಿ ಬ್ರಹ್ಮದೇವರು ಕೊಟ್ಟದ್ದು. ಅದು ತುಂಬಾ ಚೂಪಾಗಿರುತ್ತೆ. ಅದರ ಕೊನೆಯಲ್ಲಿ ಅಗ್ನಿ, ಅದರ ರೆಕ್ಕೆಗಳಲ್ಲಿ ವಾಯು ಇರ್ತಾರೆ. ತೂಕದಲ್ಲಿ ಅದು ಮೇರು ಪರ್ವತದಷ್ಟು ಇರುತ್ತೆ. ವಜ್ರಾಯುಧದಂತೆ ಶಕ್ತಿಯಾಗಿರುತ್ತೆ. ಸೂರ್ಯನಂತೆ ತೇಜಸ್ಸಿರುತ್ತೆ ಅದಕ್ಕೆ. ಅದು ಹಾವಿನಂತೆ ಚಲಿಸತ್ತೆ. ಅವನು ಹೇಳಿದ್ಮೇಲೆ ರಾಮನಿಗೆ ಸರಿ ಎನ್ಸಿ, ರಾಮ ಯಾವಾಗ್ಲೂ ಅಷ್ಟೇ ಬ್ರಹ್ಮಾಸ್ತ್ರವನ್ನ ಗತ್ಯಂತರವಿಲ್ಲದೆ ಉಪಯೋಗಿಸ್ಬೇಕು ಅಂತ. ಅದಕ್ಕೆ ಅವನ್ ಮಾತಾಲಿ ಹೇಳ್ತಾನೆ, ನೀವು ಶತ್ರುವನ್ನ ಬಹಳ ಲೈಟ್ ಆಗಿ ಪರಿಗಣಿಸ್ಬೇಡಿ, ಯುದ್ಧ ಮುಗಿಸಿ ಬ್ರಹ್ಮಾಸ್ತ್ರ ತೆಗೀರಿ ಅಂತ. ರಾಮ ಏನ್ ಮಾಡ್ತಾನೆ, ಅದನ್ನ ತಗೋತಾನೆ, ಅದನ್ನ ಆಮಂತ್ರಣ ಮಾಡ್ತಾನೆ. ಎಲ್ಲ ಭೂಮಿ ಎಲ್ಲ ಅದರತ್ತೆ, ಬ್ರಹ್ಮಾಸ್ತ್ರ ಅಲ್ವಾ ಅದು. ಪ್ರಾಣಿ ಪಕ್ಷಿಗಳೆಲ್ಲ ಭಯದಿಂದ ಕಿರ್ಚತ್ತೆ. ರಾಮ ಬ್ರಹ್ಮಾಸ್ತ್ರವನ್ನ ಸರಿಯಾಗಿ ಗುರಿ ಇಟ್ಟು ತನ್ನ ಬಲವೆಲ್ಲ ಬಿಟ್ಟು ರಾವಣನ ಮೇಲೆ ಗುರಿ ಇಟ್ಟು ಬಿಡ್ತಾನೆ. ಅದು ನೇರ ಹೋಗಿ ರಾವಣನ ಎದೆಯನ್ನು ಹೊಕ್ಕತ್ತೆ.
ಅದು ಹೊರಗೆ ಮತ್ತೆ ಬರುತ್ತೆ, ಬಂದು ಭೂಮಿಯನ್ನ ಪ್ರವೇಶ ಮಾಡುತ್ತೆ. ರಾವಣನ ಕೈಯಿಂದ ಬಿಲ್ಲು ಬಾಣ ಎಲ್ಲ ಬಿದ್ದು ರಾವಣ ಯುದ್ಧದಲ್ಲಿ ಸಾಯ್ತಾನೆ. ರಾವಣನ ಸಾವಾಗತ್ತೆ, ನೆಲದ ಮೇಲೆ ಬೀಳ್ತಾನೆ. ತನ್ನ ಬಾಹುಬಲದಿಂದ ಇಡೀ ಲೋಕವನ್ನು ಆಳಿದ ಮಹಾಶಕ್ತಿಶಾಲಿ ರಾವಣ ಇನ್ನಿಲ್ಲ. ಸಾಮದಿಂದ ಮಹಾದೇವನನ್ನೇ ಸಂತೋಷಪಡಿಸಿದ, ತಪಸ್ಸಿನಿಂದ ಬ್ರಹ್ಮನನ್ನು ಒಲಿಸಿಕೊಂಡ, ವರಗಳನ್ನು ಪಡೆದ, 3 ಲೋಕಗಳನ್ನು ಹೆದರಿಸುತ್ತಿದ್ದ ಲೋಕ ಕಂಟಕನಾದ ರಾವಣ ರಣರಂಗದಲ್ಲಿ ಸತ್ತು ಮಲಗ್ತಾನೆ. ಸೀತೆಯ ಪ್ರೇಮಕ್ಕಾಗಿ ಹಾತೊರೆದು ರಾಮನಿಂದ ಕೊಲ್ಲಲ್ಪಡ್ತಾನೆ. ಆದರೆ ಅವನ ಶರೀರದಿಂದ ತೇಜಸ್ಸು ಇಡೀ ರಣರಂಗವನ್ನ ಬೆಳಗ್ತಾ ಇರುತ್ತೆ. ಭೂಮಿ ಮೇಲೆ ಸೂರ್ಯ ಬಂದು ಬಿದ್ದಿದಾನೇನೋ ಅಂತ ಸಾವಿನಲ್ಲೂ ಶೋಭಿಸ್ತಾ ಇರ್ತಾನ ಅವನು. ಅಂತೂ ನಮ್ಮ ರಾಮಚಂದ್ರ ರಾವಣನ ವಧೆಯನ್ನ ಮಾಡಿ ಧರ್ಮ ಅಧರ್ಮದ ಮೇಲೆ ಜಯವನ್ನ ಸಾಧಿಸುತ್ತೆ. ರಾವಣ ಸತ್ತು ಬಿದ್ದೊಡನೆ ರಾಕ್ಷಸ ಸೈನ್ಯ ಎಲ್ಲ ಪರಾರಿಯಾಗ್ಬಿಡುತ್ತೆ. ದುಃಖಿಸುತ್ತಾ ಲಂಕೆ ಕಡೆ ಓಡೋಗ್ಬಿಡ್ತಾರೆ. ವಾನರರ ಜಯಘೋಷ, ದೇವತೆಗಳು ಮೇಲಿಂದ ದುಂದುಬಿಗಳು, ಆಕಾಶದಿಂದ ಪುಷ್ಪ ವೃಷ್ಟಿ ರಾಮನ ಮೇಲೆ ಆಗುತ್ತೆ. ತುಂಬಾ ಸುವಾಸನೆ ಇರ್ತಕ್ಕಂತಹ ಪುಷ್ಪಗಳು. ಆಕಾಶದಲ್ಲಿ ಇದ್ದವರೆಲ್ಲ ಭಲೆ ಭಲೆ ಅಂತ ರಾಮನನ್ನ ಶ್ಲಾಘಿಸ್ತಾರೆ. ದೇವತೆಗಳ ಆತಂಕ ಪರಿಹಾರ ಆಗತ್ತೆ. ವಿಭೀಷಣ, ಸುಗ್ರೀವ, ಲಕ್ಷ್ಮಣ ಎಲ್ಲ ಸಂಭ್ರಮ ಪಡ್ತಾ ರಾಮನ ಹತ್ರ ಬರ್ತಾರೆ. ಸಂತೋಷದಲ್ಲಿ ಯಾರಿಗೆ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ತನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಂಡ ಸಂತೋಷದಿಂದ ರಾಮ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಾ ಇರುತ್ತೆ. ತನ್ನವರ ಮಧ್ಯೆ ನಿಂತಿರ್ತಾನೆ. ಇದ್ದಕ್ಕಿದ್ದಂತೆ ವಿಭೀಷಣನಿಗೆ ದುಃಖ ಉಂಟಾಗುತ್ತೆ. ತಂದೆಯಂತೆ ಇದ್ದ ನನ್ನ ಅಣ್ಣ ಸತ್ತು ಮಲಗಿರೋದು ಅವನಿಗೆ ಸಹಿಸೋಕ್ಕಾಗಲ್ಲ. ರಾಮ ಅವನಿಗೆ ಸಮಾಧಾನ ಮಾಡ್ತಾನೆ. ರಾಮ ಹೇಳ್ತಾನೆ, ರಾವಣ ಮಹಾವೀರ, ಅವನ ಸಾವು ಸಾಮಾನ್ಯವಾದದ್ದಲ್ಲ. ಎಷ್ಟು ಎಲ್ಲ ನಾಶ ಆಗಿದ್ರು ನಿರ್ಭಯವಾಗಿ ಉತ್ಸಾಹದಿಂದ ಯುದ್ಧ ಮಾಡ್ದ. ಕ್ಷತ್ರಿಯನಂತೆ ಜಯ ಗಳಿಸ್ದ. ರಣರಂಗದಲ್ಲಿ ಧೀರನಾಗಿ ಹೋರಾಡಿ ಸತ್ತ. ಅಂತವನಿಗಾಗಿ ಅಳ್ಬಾರ್ದು. ದೇವತೆಗಳಿಗೆ ಭಯ ಹುಟ್ಟಿಸಿದ್ದ ಅವನ ಸಾವು ಅನಿವಾರ್ಯ ಆಗಿತ್ತು. ವಿಭೀಷಣ, ಯುದ್ಧ ಅಂದ್ರೆ ಒಬ್ರು ಸೋಲ್ಲೇಬೇಕು, ಒಬ್ರು ಗೆಲ್ಲೇಬೇಕಲ್ವಾ? ಇದು ಕ್ಷತ್ರಿಯ ಧರ್ಮ. ರಣರಂಗದಲ್ಲಿ ಸಾಯೋದೇನು ಅಂತ ಇದಲ್ಲ. ಪ್ರತಿಯೊಬ್ಬರು ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ದುಃಖವನ್ನ ಬಿಟ್ಟು ಮುಂದಿನ ಕಾರ್ಯಗಳ ಕಡೆ ಗಮನ ಕೊಡು ಅಂತ ರಾಮ ಹೇಳ್ತಾನೆ. ಆಗ ವಿಭೀಷಣ ಹೇಳ್ತಾನೆ, ಈ ನನ್ನ ಅಣ್ಣ ಇಂದ್ರನಿಗೆ ಸಹ ಗೆಲ್ಲಕ್ಕಾಗ್ತಿರ್ಲಿಲ್ಲ. ಈಗ ನೋಡು ಹೆಂಗೆ ಮಲಗಿದಾನೆ. ಜೀವನದಲ್ಲಿ ಏನೇನು ಸುಖ ಸಂತೋಷಗಳಿದೆಯೋ ಎಲ್ಲ ಅನುಭವಿಸ್ದ. ಎಂತಹ ದಾನಿ ಗೊತ್ತಾ ಅವನು. ಎಲ್ಲವನ್ನ ಧಾರಾಳವಾಗಿ ಕೊಡ್ತಿದ್ದ. ತನ್ನ ಜೊತೆ ಯಾರಿರ್ತಾರೋ ಅವ್ರಿಗೆಲ್ಲ ತೃಪ್ತಿ ಪಡಿಸ್ತಿದ್ದ. ಎಂತಹ ತಪಸ್ವಿ ಗೊತ್ತಾ ಅವನು. ವೇದಾಂಗ ಪಾರಂಗತ ಆಗಿದ್ದ. ಎಲ್ಲ ಕರ್ಮ ಅನುಷ್ಠಾನಗಳೇನಿರುತ್ತೋ ಅದನ್ನೆಲ್ಲ ಶ್ರದ್ಧೆಯಿಂದ ಮಾಡ್ತಿದ್ದ. ಇಂತಹ ನನ್ನ ಅಣ್ಣನಿಗೆ ರಾಮ ನೀನು ಮಾರ್ಗದರ್ಶನ ಮಾಡು, ಅವನ ಅಪರ ಕರ್ಮಗಳನ್ನ ನಾನು ಮಾಡ್ತೀನಿ ಅಂತ ವಿಭೀಷಣ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ವಿಭೀಷಣ, ಎಲ್ಲ ವೈರವು ಮರಣದಿಂದ ಕೊನೆಗೊಳ್ಳುವುದು. ಶತ್ರುವಿನ ಮರಣವಾದೊಡನೆ ಅವರ ಜೊತೆ ಶತ್ರುತ್ವ ಅದೆಲ್ಲ ಮುಗ್ದೋಗುತ್ತೆ. ಈಗ ರಾವಣ ನಿನಗೆ ಹೇಗೆ ಆಪ್ತನೋ ನನಗೂ ಹಾಗೆ ಆಪ್ತನು. ಆದ್ದರಿಂದ ಕರ್ಮಗಳನ್ನ ಮಾಡು. ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ರಾಮ ಹೇಳೋದು.
ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ವೈರ ಅನ್ನೋದು ಮರಣದಿಂದ ಕೊನೆಗೊಳ್ಬೇಕು. ಆ ದೇಹದಲ್ಲಿ ಆ ವ್ಯಕ್ತಿ ಇರೋ ತನಕ ಆ ಅಟ್ಯಾಚ್ಮೆಂಟ್ಸ್ ಗಳಿಂದ ಅವರಿಗೂ ನಮಗೂ ದ್ವೇಷ ಇರಬಹುದು. ಆದರೆ ದೇಹವನ್ನು ಬಿಟ್ಟು, ಅದು ಯಾರೇ ಆಗ್ಲಿ ಎಲ್ರಿಗೂ ಅಪ್ಲೈ ಆಗ್ಬೇಕದು. ಸತ್ತ ಮೇಲೆ ದ್ವೇಷ ಸಾಧಿಸಬಾರದು. ಅವ್ರ ಆ ದೇಹವನ್ನ ಬಿಟ್ಟರು ಅಂದ್ರೆ ಆ ಅಟ್ಯಾಚ್ಮೆಂಟ್ಸು ಅದೆಲ್ಲ ಹೋಗಿರತ್ತೆ ಅವ್ರಿಗೆ. ಆಮೇಲೆ ಅವ್ರದ್ದು ಏನೋ ಒಂದು ಗುಣಗಳಿರುತ್ತೆ, ಅವರು ಅದು ಮುಂದಿನ ಜನ್ಮಕ್ಕೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಸಾವಿನೊಂದಿಗೆ ನಮ್ಮ ವೈರಗಳು ಎಂಡಾಗ್ಬೇಕು, ಕಂಟಿನ್ಯೂ ಮಾಡಬಾರ್ದು. ತುಂಬಾ ಜನ ಹೇಳೋದು ನೀವು ಕೇಳಿರ್ಬೇಕು, ಸತ್ತೋರ್ ಬಗ್ಗೆ ಕೆಟ್ಟದ್ ಮಾತಾಡ್ಬೇಡ. ಅವ್ರಿದ್ದಾಗ ನಮಗ್ ತೊಂದರೆ ಕೊಟ್ಟಿರ್ಬೋದು, ನೋಯಿಸಿರ್ಬೋದು, ಆದರೆ ಸತ್ತ ಮೇಲೆ ವೈರ ಹೋಯಿತು. ರಾಮನ ಒಂದೊಂದು ಮಾತು ನಮಗೆ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥದ್ದು. ಸತ್ತೋರ್ ಬಗ್ಗೆ ಕೆಟ್ಟ ಮಾತಾಡಬಾರ್ದು. ಏನಾದ್ರು ಮನ್ಸಿಗೆ ಅವ್ರು ಮಾಡಿದ್ದು ನೆಗೆಟಿವ್ ನೆನಪು ಬಂದ್ರೆ ಹೋಗ್ಲಿ ಬಿಡೋ ಅಂತ ಬಿಟ್ಬಿಡ್ಬೇಕು. ಮನಸ್ಸು ಅದನ್ನ ತಗೊಂಬಂದ್ ಕೊಡತ್ತೆ ನಮಗೆ, ಹಿಂಗಾಗಿತ್ತು ಹಂಗಾಗಿತ್ತು ಅಂತ ಅಲ್ವಾ. ಸತ್ತ ಮೇಲೆ ವೈರ ಸಾಧಿಸಬಾರ್ದು, ಅದು ಅಲ್ಲಿಗೆ ಮುಗ್ದೋಯ್ತು. ಅದಕ್ಕೆ ರಾಮ ಹೇಳ್ತಾ ಇರೋದು, ನಿನಗ್ ಹೆಂಗೆ ಆಪ್ತಾನೋ ನನಗೂ ಹಂಗೆ ಆಪ್ತ ಅವನು. ಮುಗೀತು, ನನ್ನ ಅವನ ಯುದ್ಧ ಮುಗೀತು, ಅಲ್ಲಿ ಕರ್ತವ್ಯ ಮುಗ್ದೋಯ್ತು. ಇದು ರಾಮನ ವಿಷಯಕ್ಕಲ್ಲ, ನಮ್ಮ ನಿತ್ಯ ಜೀವನದಲ್ಲೂ ನಾವು ಅಳವಡಿಸ್ಕೋಬೇಕು. ಎಷ್ಟೇ ತೊಂದರೆ ಮಾಡಿರ್ಲಿ, ನೋವುಗಳನ್ನ ಕೊಟ್ಟಿರ್ಲಿ, ಆ ದೇಹವನ್ನ ಬಿಟ್ರು ಅಂದ್ರೆ ಆ ಆ ಪರ್ಟಿಕ್ಯುಲರ್ ದ್ವೇಷ ನಮಗೂ ಅವ್ರಿಗೂ ಇರೋದಿಲ್ಲ. ಅವ್ರೇನೋ ದ್ವೇಷವನ್ನೋ ಹಠವನ್ನೋ ಅವ್ರ ಜೊತೆ ತಗೊಂಡ್ ಹೋಗ್ತಾರೋ ಮುಂದಿನ ಜನ್ಮಕ್ಕೆ, ಅದು ಅವ್ರಿಗೆ ಸಂಬಂಧಪಟ್ಟಿತ್ತು. ಆದ್ರೆ ಶತ್ರುತ್ವವನ್ನ ಮಾಡಬಾರ್ದು. ಅವ್ರು ಯಾರ್ದಾರು ಸಾವಾಗಿದೆ, ಇಲ್ಲ ಅವ್ರು ನನ್ಗೆ ಎನ್ಮಿ ಆಗಿದ್ರು, ಅವರು ತುಂಬಾ ದುಷ್ಟರಾಗಿದ್ರು, ಅವ್ರಿಗೂ ನಂಗೂ ಸರಿ ಹೋಗ್ತಿರ್ಲಿಲ್ಲ, ಸಾವಿನಲ್ಲಿ ಅದನ್ನ ನೋಡಬಾರದು. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಇಡೀ ಲಂಕೆಗೆ ವಿಷಯ ತಲುಪ್ತು. ಅಂತಃಪುರದಿಂದ ತಂಡ ತಂಡವಾಗಿ ಸ್ತ್ರೀಯರು ರಾವಣನನ್ನ ನೋಡೋದಕ್ಕೆ ಬಂದ್ರು. ರಕ್ತದಿಂದ ತೊಯ್ದು ಬಾಣಗಳಿಂದ ಮುಚ್ಚಿ ಹೋಗಿದ್ದ ರಣರಂಗದಲ್ಲಿ ಅವರೆಲ್ಲ ಬಿದ್ದು ಗೋಳಾಡಕ್ಕೆ ಶುರು ಮಾಡಿದ್ರು. ಸೂರ್ಯ ಸಹ ನೋಡಿರದ ಆ ಸುಂದರಿಯರು ಅಂತ ಬರೆದಿದ್ದಾರೆ ವಾಲ್ಮೀಕಿ. ಅಂದ್ರೆ ಅವ್ರನ್ನ ಅರಮನೆಯ ಒಳಗಡೆ ಅಷ್ಟು ಸುಖವಾಗಿ ಅಂತಃಪುರದಲ್ಲಿ ಇಟ್ಟಿದ್ದ ರಾವಣ. ಎಷ್ಟೋ ಜನ ಸ್ತ್ರೀಯರನ್ನ ಅವನು ಎತ್ಕೊಂಡ್ ಬಂದಿದ್ದ. ಆ ಸುಂದರಿಯರೆಲ್ಲ ಈಗ ಯಾರು ಕೇಳೋರೇ ಇಲ್ಲ, ಅನಾಥರಾಗಿದ್ರು. ಅವನನ್ನ ಕೂಗ್ತಾ ಇದ್ರು, ಅವನ ಶರೀರದ ಮೇಲೆ ಬಿದ್ದು ಅಳ್ತಾ ಇದ್ರು. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅವನನ್ನ ನೆನಪಿಸ್ಕೊಂಡು ದುಃಖ ಪಡ್ತಾ ಇದ್ರು. ಅವನ ಶೌರ್ಯ, ಅವನ ಸಾಹಸವೆಲ್ಲ ಜ್ಞಾಪಕ ಮಾಡ್ಕೊಂಡು ಇಂಥವನು ಇವಾಗ ಇಲ್ಲಿ ಹೀಗ್ ಮಲಗಿದಾನಲ್ಲ ಅಂತ ದುಃಖ ಮಾಡ್ತಾ ಇದ್ರು. ಆ ಸೀತೆನೆ ನಮ್ಮ ಇಡೀ ಕುಲಕ್ಕೆ ನಾಶ ಆದ್ಲು ಅಂತ, ಅವಳಿಂದನೇ ನಮ್ಮ ಇಡೀ ರಾಕ್ಷಸ ಕುಲ ನಾಶ ಆಯ್ತು, ಆದ್ರೂ ಇವನು ಹೇಳಿದ್ ಮಾತ್ ಕೇಳಲಿಲ್ಲ ಅಂತ ಅವರೆಲ್ಲ ದುಃಖ ಪಡ್ತಾ ಇದ್ರು. ರಾಣಿ ಮಂಡೋದರಿ ಬರ್ತಾಳೆ, ಇಂದ್ರಜಿತುವಿನ ತಾಯಿ, ರಣರಂಗಕ್ಕೆ ಬರ್ತಾಳೆ. ಅಲ್ಲಿ ಅವನನ್ನ ನೋಡಿ ಅವಳು ಮೂರ್ಛೆ ಬೀಳ್ತಾಳೆ. ತುಂಬಾ ದುಃಖ ಆಗತ್ತೆ. ಅವಳ ಮಾತು ತುಂಬಾ ವಿವೇಕ, ಮತ್ತೆ ಆ ದುಃಖದಲ್ಲೂ ಅವಳು ಹಾಗೆ ಮಾತಾಡ್ತಾಳಲ್ಲ ಅಂತ ಆಶ್ಚರ್ಯ ಆಗತ್ತೆ. ಅವಳು ಹೇಳ್ತಾಳೆ, ನೀನು ಕೋಪ ಮಾಡ್ಕೊಂಡಿದ್ರೆ ನೀನ್ ಎದುರು ನಿಂತ್ಕೊಳ್ಳಕ್ಕೆ ಯಾರಿಗೂ ಧೈರ್ಯ ಇರ್ಲಿಲ್ಲ. ರಾಮ ಅನ್ನೋ ಒಬ್ಬ ಮಾನವ ನಿನ್ನನ್ನ ಕೊಂದ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ.
ಹೇಗೆ ಚಲನೆ ಇಲ್ದೆ ಮಲಗ್ಬಿಟ್ಟಿದ್ಯಲ್ಲ, ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಒಬ್ಬ ಮನುಷ್ಯ ನಿನ್ನನ್ ಕೊಲ್ಲಕ್ ಸಾಧ್ಯನಾ? ಹಾಗಾದ್ರೆ ಈ ರಾಮ ಮನುಷ್ಯ ಅಲ್ಲ, ದೇವ ಇರ್ಬೇಕು. ಏಕಾಂಗಿಯಾಗಿ ಕರ, ದೂಷಣ ಅಂತವ್ರನ್ನ 14,000 ಜನರನ್ನ ಕೊಂದ ಅಂದ್ರೆ ಆಗ್ಲೇ ನೀನ್ ತಿಳ್ಕೊಬೇಕಾಗಿತ್ತು ಅವನ್ ಮನುಷ್ಯ ಅಲ್ಲ ಅಂತ. ಅವಳು ರಾವಣನ ಜೊತೆ ಮಾತಾಡ್ತಿದ್ದಾಳೆ. ವಾಯು ದೇವ ಸಹ ನಿನ್ನ ಪರ್ಮಿಷನ್ ಇಲ್ಲದೆ ಲಂಕೆ ಒಳಗೆ ಎಂಟರ್ ಆಗಕ್ಕಾಗಲ್ಲ. ಅಂತರದಲ್ಲಿ ಹನುಮಂತ ಬಂದಾಗ್ಲೇ ನಾವ್ ಎಚ್ಚೆತ್ಕೊಳ್ಬೇಕಾಗಿತ್ತು. ಬಂದಿದ್ದಷ್ಟೇ ಅಲ್ಲ, ಲಂಕಾ ದಹನ ಮಾಡಿ ಹೋದ. ಕಪಿಗಳ ಸಮೇತ ರಾಮ ಸೇತುವೆ ಕಟ್ಟಿದಾಗೆ ನನಗ್ ಗೊತ್ತಾಗೋಯ್ತು, ಈ ರಾಮ ಕೇವಲ ಮನುಷ್ಯ ಅಲ್ಲ. ಅವ್ಳು ಹೇಳೋ ಪದ ನೋಡಿ, ಏನ್ ಹೇಳ್ತಾಳೆ? ಮಹಾದೇವನೇ ಅಂದ್ರೆ ಶಿವನೇ ತನ್ನ ಮಾಯೆಯನ್ನ, ಅಂದ್ರೆ ತನ್ನ ಮಾಯೆಯನ್ನ ಸೀತೆಯನ್ನಾಗಿ ಹುಟ್ಟಿಸಿ ನಿನ್ನನ್ನು ಕೊಲ್ಲೋದಕ್ಕೆ ಕಳಿಸಿದಾನೆ. ಮತ್ತೆ ತಾನೇ ರಾಮನಾಗಿ ಹುಟ್ಟಿ ಬಂದಿದ್ದಾನೆ. ನನಗೊತ್ತು ರಾಮ ಯಾರು ಅಂತ. ನಾರಾಯಣನೇ ಹೌದು. ಆದಿ ಅಂತ್ಯ ಇಲ್ದೇ ಇರೋವನು, ಸತ್ಯ, ಆದಿ ಮೂಲ, ಪರಮಾತ್ಮ, ಯೋಗೇಶ್ವರ, ನಿತ್ಯನಾದವನು, ಅವಿದ್ಯೆಗೆ ಅತೀತನು. ನೋಡಿ ಅವಳು ಮಾತಾಡ್ತಾ ಇರೋದು. ಅವನ ಎದೆಯ ಮೇಲೆ ಶ್ರೀವತ್ಸ ಅನ್ನೋ ಮಚ್ಚೆ ಇದೆ. ಶಂಖ ಚಕ್ರ ಗದಾ ಪದ್ಮಧಾರಿ, ಲಕ್ಷ್ಮೀ ಸಮೇತನಾದ ವಿಷ್ಣುವೇ ಅವನು. ಎಂದಿಗೂ ಬದಲಾಗದ ಚಿರಂತನವಾದ ಸತ್ಯ ಅವನು. 3 ಲೋಕಗಳಿಗೆ ಒಡೆಯ ನಾರಾಯಣ. ಲೋಕ ಕಲ್ಯಾಣಾರ್ಥಕ್ಕಾಗಿ ಲೋಕಕ್ಕೆ ಒಳ್ಳೆಯದಾಗ್ಬೇಕು ಅಂತ ಮನುಷ್ಯ ರೂಪದಿಂದ ಬಂದಿದ್ದಾನೆ. ಈ ಕಪಿಗಳೆಲ್ಲನೂ ಅಷ್ಟೇ ಸಾಮಾನ್ಯ ವಾನರರಲ್ಲ, ದೇವತೆಗಳು. ಪ್ರಭು, ನಿನ್ನನ್ನು ಕೊಂದವರು ಮನುಷ್ಯನಲ್ಲ, ನಾರಾಯಣ, ಮನುಷ್ಯ ರೂಪದಲ್ಲಿ ಬಂದ ನಾರಾಯಣ. ನೀನು ಎಂತೆಂತ ವರಗಳನ್ನ ಪಡೆದಿದ್ದೆ. ಆ ನಿನ್ನ ವರಗಳೇ ನಿನ್ನನ್ನ ಸಾವಿನ ಕಡೆ ಕರ್ಕೊಂಡು ಹೋದ್ವಾ ಅಂತ. ನೀನು ಸೀತೆಯನ್ನ ಬಯಸಿದೆ. ಅವಳು ಅರುಂಧತಿಯಂತಹ ಪತಿವ್ರತೆ. ನೀನು ಅವಳನ್ನ ಮರ್ಯಾದೆಯಾಗಿ ಕಾಣಬೇಕಾಗಿತ್ತು. ಬದಲಿಗೆ ನೀನು ಕದ್ದು ತಂದು ಸೆರೆಯಲ್ಲಿ ಇಟ್ಟೆ. ಅವಳನ್ನ ಗೌರವಿಸೋ ಬದಲು ಅವಳನ್ನ ಪ್ರೇಮಿಸು ಅಂತ ಕೇಳಿದೆ. ಅವಳಿಟ್ಟ ಕಣ್ಣೀರೇ ನಮ್ಮ ನಾಶ. ಪತಿವ್ರತೆಯ ಕಂಬನಿ ನೆಲಕ್ಕೆ ಬೀಳ್ಬಾರ್ದು ಅಂತಾರೆ. ಪಾಪಿಯಾದವನಿಗೆ ತನ್ನ ಪಾಪ ಕರ್ಮಗಳ ಫಲವನ್ನ ಅನುಭವಿಸದೆ ವಿಧಿ ಇಲ್ಲ. ಹೇಗೋ ಮಾಡಿ ವಿಧಿ ಅವರಿಗೆ ಶಿಕ್ಷೆಯನ್ನ ಕೊಟ್ಟೇ ಕೊಡುತ್ತೆ. ಈಗ ನಿನ್ನನ್ನೇ ನೋಡು, ನಾವು ಎಷ್ಟು ಜನ ಸುಂದರಿಯರಿದ್ವಿ ಅರಮನೆಯಲ್ಲಿ. ನಾವೆಲ್ಲ ನಿನಗೆ ಸಂತೋಷ ಪಡ್ಸಕ್ಕೆ ಸದಾ ಸಿದ್ಧರಿದ್ವಿ. ಆದ್ರೂ ನಿನ್ನ ಮನಸ್ಸು ಸೀತೆಯ ಮೇಲೆ ಯಾಕೆ ಹೋಯ್ತು? ನಾನು ಸಹ ಆ ಸೀತೆಯ ಹಾಗೆ ಉತ್ತಮ ಕುಲದಲ್ಲಿ ಹುಟ್ಟಿದವಳು. ಅವಳು ನನಗಿಂತ ಏನ್ ಸುಂದರಿ ಅಲ್ವಲ್ಲ. ಆದರೂ ನೀನು ಕಾಮದಿಂದ ಕುರುಡನಾಗಿ ಮುಂದಾಗೋದನ್ನ ಪರಿಣಾಮಗಳನ್ನ ಯೋಚಿಸದೆ ಆ ಸೀತೆಯ ಎನ್ನ ಕದ್ದು ತಂದೆ. ಅವಳು ನಿನ್ನ ಪಾಲಿನ ಮೃತ್ಯು. ನೀನೇ ನಿನ್ನ ಮೃತ್ಯುವನ್ನು ಕೈಯಾರೆ ಲಂಕೆಗೆ ತಂದೆ. ಅವಳು ಇಂದಿನಿಂದ ರಾಮನ ಜೊತೆ ಸುಖವಾಗಿರ್ತಾಳೆ. ನಾನು ನೋಡು ಎಂತ ದುರದೃಷ್ಟಶಾಲಿ, ನನ್ನನೆಂತ ದುಃಖಕ್ಕೆ ನೂಕ್ತು ವಿಧಿ. ನಾನು ಹೇಗಿರ್ಲಿ? ಹಿಂಗೆ ರಣರಂಗದಲ್ಲಿ ಬಿದ್ದಿದೆಯಲ್ಲ, ನಾನು ಹೇಗಿರ್ಲಿ? ಇದೆಲ್ಲ ಅವಳು ಮಾತಾಡ್ತಾ ಇರೋದು ಮಂಡೋದಲ್ಲಿ. ನನ್ನ ತಂದೆ ದಾನವೇಶ್ವರ, ನನ್ನ ಪತಿ ರಾಕ್ಷಸೇಶ್ವರ, ನನ್ನ ಮಗ ಇಂದ್ರಜಿತ್ತು. ನನ್ನ ಸಮಾನರು ಯಾರಿರೋದು ಅಂತ ನಾನು ಅನ್ಕೊಂಡು ಹೆಮ್ಮೆ ಪಡ್ತಿದ್ದೆ. ಮಗನನ್ನ ಗಂಡನನ್ನ ಇಬ್ಬರನ್ನೂ ಕಳ್ಕೊಂಡಿದ್ದೀನಿ. ನನಗೆ ಮುಂದಿನ ಜೀವನದ ಘೋರ ಕಲ್ಪನೆ ನೆನಪಿಗೆ ಬರ್ತಿಲ್ಲ. ಅಥವಾ ಇದು ನಿಜನೋ ಕನಸು ಕಾಣ್ತಿದ್ದೀನೋ? ಯಮನಿಗೆ ನಿನ್ನ ಕಂಡ್ರೆ ಭಯ ಅಲ್ವಾ? ನಿನ್ನನ್ನು ಹೊತ್ಕೊಂಡು ಹೋಗೋಕ್ ಧೈರ್ಯ ಹೇಗ್ ಬಂತು ಅವನಿಗೆ? ಇಂದ್ರಜಿತ್ತು ಸತ್ತಾಗಲೇ ನಾನು ಅರ್ಧ ಸತ್ತಿದ್ದೆ, ಆದರೂ ನಿನಗಾಗಿ ಬದುಕಿದ್ದೆ.
ನನ್ನ ಮೇಲೆ ಏನೋ ನಿನಗೆ ಕೋಪ ಇರಬೇಕು, ಅದಕ್ಕೆ ನನ್ನನ್ನು ಬಿಟ್ಟು ಹೋಗಿದ್ಯಾ ಅಂತ ಹೇಳ್ತಾಳೆ. ನಿನ್ನ ಯೋಗ್ಯತೆಗೆ ಸೀತೆಯನ್ನ ಕದ್ದು ತಂದಿದ್ದು ಬಹಳ ಕೀಳಾದ ಕೆಲಸ. ಅದೊಂದು ಕೆಲಸ ಹೇಡಿತನದಿಂದ ನೀನು ಮಾಡಿದ್ದು ನಿನ್ನ ಶೌರ್ಯಕ್ಕೆ ಖಂಡಿತ ಅದು ಹೋಲಿಕೆ ಆಗಲ್ಲ. ರಾಮ ನಿನ್ನನ್ನು ಸೋಲಿಸಿಲ್ಲ, ನಿನ್ನ ಪಾಪ ಕರ್ಮಗಳೇ ನಿನ್ನನ್ನು ಕೊಂದಿರೋದು. ನೋಡು, ಮೇಲೆ ಆಕಾಶದಲ್ಲಿ ದೇವತೆಗಳು ಋಷಿಗಳು ಹೇಗೆ ಸಂಭ್ರಮ ಪಡ್ತಾ ಇದ್ದಾರೆ. ಅವರೆಲ್ಲ ಹಂಗ್ ಸಂಭ್ರಮ ಪಡ್ತಾ ಇದ್ದಾರೆ, ಹೇಗ್ ತಾನೇ ಮಲ್ಕೊಂಡಿದ್ಯಾ ಅಂತ ಹೇಳಿ ಮೂರ್ಛೆ ಹೋಗ್ತಾಳೆ. ಬೇರೆ ಇರ್ತಾರಲ್ಲ ಅಂತಃಪುರದ ಸ್ತ್ರೀಯರು ಅವಳನ್ನ ಎಚ್ಚರಿಸ್ತಾರೆ. ರಾಮ ಹೇಳ್ತಾನೆ, ವಿಭೀಷಣ, ಈ ಸ್ತ್ರೀಯರು ಹೀಗೇ ದುಃಖ ಪಡ್ತಾ ಇರ್ತಾರೆ ಪಾಪ, ಅವರನ್ನ ಅಂತಃಪುರಕ್ಕೆ ಕಳಿಸ್ಬಿಡು. ನೀನು ಅಗಲಿದ ರಾವಣನಿಗೆ ಮುಂದಿನ ಕರ್ಮಗಳನ್ನ ಮಾಡು ಅಂತ ರಾಮ ಹೇಳ್ತಾನೆ. ರಾವಣ ಇನ್ನೆಂದೂ ನಮ್ಮ ಕೈಗೆ ಸಿಗಲ್ವಲ್ಲ ಅಂತ ಅವರೆಲ್ಲ ದುಃಖದಿಂದ ಹತ್ಕೋತಾ ಅಂತಃಪುರಕ್ಕೆ ಹೋಗ್ತಾರೆ. ಇವನಿಗೆ, ವಿಭೀಷಣನಿಗೆ ಅನ್ಸತ್ತೆ, ನಮ್ಮ ಅಣ್ಣನ ತುಂಬಾ ಅಧರ್ಮಿಯಾಗಿದ್ದ, ಪರಸ್ತ್ರೀ ಮೋಹ ಆಗಿತ್ತು ಅವನಿಗೆ, ಪಾಪಿ ಆಗಿದ್ದಾನೆ. ಇಂತಹವನ ಕರ್ಮಗಳನ್ನ ನಾನ್ಯಾಕೆ ಮಾಡ್ಬೇಕು? ಅವನು ಪಿತೃ ಸಮಾನ ಅಣ್ಣ, ಒಪ್ಕೋತೀನಿ, ಆದರೆ ಅವನು ನನ್ನ ಗೌರವಕ್ಕೆ ಅರ್ಹನಾಗಿರ್ಬೇಕಲ್ವಾ? ಅವನು ನನ್ನನ್ನ ಗೌರವಿಸ್ತಾ ಇರ್ಲಿಲ್ಲ. ರಾಮ, ನೀನು ನನ್ನನ್ನ ಹೃದಯಹೀನ ಅನ್ಬೋದು, ಸಾವಿನಲ್ಲಿ ಎಲ್ಲಾ ವೈರ ಮುಗಿತು ಅನ್ಬೋದು, ಆದ್ರೆ ನಮ್ಮ ಅಣ್ಣನ ಕೆಟ್ಟ ಕೆಲಸಗಳು ನೆನಪಿಸ್ಕೊಂಡ್ರೆ ನಂಗೆ ಅವನಿಗೆ ಅಪರ ಕರ್ಮಗಳನ್ನ ಮಾಡ್ಬೇಕು ಅಂತ ಅನ್ಸಲ್ಲ ಅಂತ ಹೇಳ್ತಾನೆ. ವಿಭೀಷಣನ ಮನಸ್ಸಿಗೆ ಒಂಥರ ಡೋಲಾಯಮಾನ, ನಾನ್ ಯಾಕೆ ಮಾಡ್ಬೇಕು ಇಂಥವನ್ ಕೆಟ್ಟವನ್ ಕೆಲ್ಸಗಳನ್ನ ಅಂತ. ಆಗ ರಾಮ ಹೇಳ್ತಾನೆ, ವಿಭೀಷಣ, ನೀನು ನಂಗೆ ಯುದ್ಧ ಗೆಲ್ಲೋದಕ್ಕೆ ಬಹಳ ಸಹಾಯ ಮಾಡಿದ್ಯಾ, ಸ್ನೇಹಿತನಂತೆ ನಾನು ಹೇಳಿದೆಲ್ಲ ಕರ್ತವ್ಯವನ್ನು ಮಾಡಿದ್ಯಾ. ಈಗ ಹಿಂದಿನ ವಿಷಯಗಳನ್ನ ಚಿಂತೆ ಮಾಡಬಾರ್ದು. ರಾವಣ ಅಧರ್ಮಿ ಆಗಿದ್ರು, ವೀರ ಯೋಧ. ನಾನು ಏನ್ ಹೇಳ್ತಾ ಇದ್ದೀನಿ ನಿಂಗೆ ಅವಾಗಿಂದ? ವೈರವು ಮರಣದೊಂದಿಗೆ ಕೊನೆಗೊಳ್ಬೇಕು. ನಿನಗೆ ಹೇಗೆ ಸಹೋದರನೋ, ಇನ್ನ ಮೇಲೆ ನನಗೂ ಅವನು ಅದೇ ತರನೇ. ಆದರೆ ನೀನು ಅವನ ಕರ್ಮವನ್ನ ಮಾಡಲೇಬೇಕು. ಧರ್ಮ ತಿಳಿದವನು ನೀನು. ಅವನಿಗೆ ಪಿತೃಲೋಕಕ್ಕೆ ಹೋಗೋ ಹಾಗೆ ಅಣಿವು ಮಾಡಿಕೊಡ್ಬೇಕಾಗಿರೋದು ನಿನ್ನ ಕರ್ತವ್ಯ, ಮರಿಬೇಡ ಅಂತ ರಾಮ ಹೇಳ್ತಾನೆ. ಇಷ್ಟು ರಾಮ ಹೇಳಿದ್ಮೇಲೆ ವಿಭೀಷಣ ರಾಮನ ಅಭಿಷ್ಟವನ್ನ ನೆರವೇರಿಸಲು ನಿರ್ಧಾರ ಮಾಡ್ತಾನೆ. ರಾಕ್ಷಸರೆಲ್ಲ ಚಿತೆ ಸಿದ್ಧಪಡಿಸ್ತಾರೆ. ಎಲ್ಲಾ ಕರ್ಮಗಳನ್ನ ಶಾಸ್ತ್ರೋಕ್ತವಾಗಿ ವಿಭೀಷಣ ಮಾಡ್ತಾನೆ. ಎಲ್ಲ ಮಾಡಿ ರಾಮನ ಮುಂದೆ ಕೈ ಮುಗಿದು ನಿಂತ್ಕೋತಾನೆ. ಆಮೇಲೆ ರಾಮ ಇಂದ್ರನ ರಥಕ್ಕೆ ಪೂಜೆ ಮಾಡಿ ನಮಸ್ಕರಿಸಿ ಆ ಸಾರಥಿಯ ಜೊತೆಗೆ ಧನ್ಯವಾದ ಹೇಳಿ ರಥವನ್ನ ವಾಪಸ್ಸು ಸ್ವರ್ಗಕ್ಕೆ ಕಳಿಸ್ಕೊಡ್ತಾನೆ. ರಾಮ ಮತ್ತು ಸುಗ್ರೀವ ಗಾಢವಾಗಿ ಒಬ್ರಿಗೊಬ್ರು ಆಲಂಗಿಸ್ಕೋತಾರೆ. ಅವರಿಗೆ ಸಂತೋಷ ತುಂಬಾ ಆಗಿರುತ್ತೆ. ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಮಗು, ವಿಭೀಷಣ ನನ್ನ ಭಕ್ತ, ಸಾವಿರಾರು ಸಂದರ್ಭಗಳಲ್ಲಿ ಅವನನ್ನು ಟೆಸ್ಟ್ ಮಾಡಿದೀವಿ. ಅವನ ಸಹಾಯದಿಂದಲೇ ಇವತ್ತು ನಾವು ಜಯ ಸಾಧಿಸೋದಕ್ಕೆ ಅನುಕೂಲ ಆಯ್ತು ಅಲ್ವಾ? ವಿಭೀಷಣ ತಾನೇ ಇವನ್ ಬಗ್ಗೆ ಇಂದ್ರಜಿತ್ತುವಿನ ಸಾವನ್ನ ಹೇಗ್ ಮಾಡ್ಬೇಕು, ಅವನಲ್ಲಿ ಯಾಗ ಮಾಡ್ತಾ ಇರೋದು ಎಲ್ಲ ಅವನೇ ಹೇಳ್ಕೊಡೋದು. ಆದ್ರಿಂದ ಲಂಕೆಯ ಸಾಮ್ರಾಟನಾಗಿ ಅವನಿಗೆ ಅಭಿಷೇಕವನ್ನು ಮಾಡು, ಅದರಿಂದ ನಂಗೆ ಸಂತೋಷ ಆಗತ್ತೆ ಅಂತಾನೆ. ಯಾಕೆಂದ್ರೆ ರಾಮ ನಗರದ ಒಳಗೆ ಬರೋ ಹಾಗಿಲ್ಲ, ಅವನು ವನವಾಸದಲ್ಲಿ ಇರ್ತಾನಲ್ಲ, ಅದಕ್ಕೆ. ಲಕ್ಷ್ಮಣನಿಗೂ ಅದನ್ನು ಕೇಳಿ ಸಂತೋಷ ಆಗಿ ಚಿನ್ನದ ಪಾತ್ರೆಯಲ್ಲಿ ಸಮುದ್ರದ ನೀರನ್ನು ತಗೊಂಡು ಹೋಗಿ ವಿಭೀಷಣನ ಲಂಕೆಯ ಸಿಂಹಾಸನದ ಮೇಲೆ ಕೂರಿಸಿ ವೇದೋಕ್ತವಾಗಿ ಅವನಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾರೆ. ಅವನ ಜೊತೆ ಬಂದ ಎಲ್ಲಾ ಮಂತ್ರಿಗಳು ಯಾರ್ಯಾರು ಉಳಿದಿದ್ದಾರೋ ಮಿಕ್ಕದವರೆಲ್ಲ ಅವನ ರಾಜ್ಯಕ್ಕೆ ಅವನಿಗೆ ಸಹಾಯ ಮಾಡಕ್ಕೆ ನಿಂತ್ಕೋತಾರೆ. ಅಭಿಷೇಕ ಆದ್ಮೇಲೆ ವಿಭೀಷಣ ರಾಜನಾದ್ಮೇಲೆ ಲಂಕೆಯ ರಾಜನಾಗ್ತಾನೆ. ರಾಮನ ಬಳಿಗೆ ಬರ್ತಾನೆ. ಆಗ ಲಂಕೆಯ ಜನಗಳೆಲ್ಲ ವಿಭೀಷಣನಿಗೆ ಗೌರವವನ್ನ ಕೊಡ್ತಾ ಮಂಗಳಾರತಿ ಮಾಡ್ತಾರೆ,
ದಿವ್ಯ ಪುಷ್ಪಗಳನ್ನ ಮಂಗಳ ದ್ರವ್ಯಗಳನ್ನ ಅವನ ಮುಂದೆ ತಂದು ಅವರ ರಾಜ ಅಲ್ವಾ, ಅವನು ಮುಂದೆ ಇಡ್ತಾರೆ. ವಿಭೀಷಣ ಏನ್ ಮಾಡ್ತಾನೆ, ಅದನ್ನೆಲ್ಲ ತಗೊಂಡ್ ಹೋಗಿ ರಾಮನ ಪಾದಗಳಲ್ಲಿ ಅರ್ಪಣೆ ಮಾಡ್ತಾನೆ. ರಾಮ ಅದನ್ನೆಲ್ಲ ಸಂತೋಷವಾಗಿ ಸ್ವೀಕರಿಸ್ತಾನೆ. ರಾಮ ಹನುಮಂತನನ್ನ ಕರೆದು ಹೇಳ್ತಾನೆ, ಈಗ ವಿಭೀಷಣ ರಾಜ ಆದ, ರಾವಣನ ಅಂತ್ಯಕ್ರಿಯೆ ಎಲ್ಲ ಮುಗೀತು. ಆ ವಿಭೀಷಣನಾದ ರಾಜ ಅಲ್ವಾ, ಈಗ ಅವನ ಅಪ್ಪಣೆ ಪಡೆದು ಲಂಕೆಯನ್ನ ಪ್ರವೇಶ ಮಾಡು, ಸೀತೆ ಇರುವ ಅಶೋಕವನಕ್ಕೆ ಹೋಗು, ಅವಳಿಗೆ ಇಲ್ಲಿ ನಡೆದ ಘಟನೆಗಳನ್ನೆಲ್ಲ ತಿಳಿಸಿ ನಾವೆಲ್ಲ ಕ್ಷೇಮವಾಗಿದ್ದೀವಿ ಅಂತ ಹೇಳು. ಸುಗ್ರೀವ ಲಕ್ಷ್ಮಣರು ನನ್ನ ಜೊತೆ ಇರ್ಲಿ, ನಾನು ರಾವಣನನ್ನು ಕೊಂದಿರುವೆ ಅಂತ ಹೇಳಿ ಅವಳು ಹೇಳುವುದನ್ನು ಕೇಳ್ಕೊಂಡ್ ಬಾ ಅಂತ ರಾಮ ಹೇಳ್ದ. ಹನುಮಂತ ಅಶೋಕವನಕ್ಕೆ ಹೋದ. ತಾನು ಹೋದಾಗ ಮೊದಲು ನೋಡಿದಾಗ ಹೇಗಿದ್ಲೋ ಈಗ್ಲೂ ಅದೇ ತರ ಅದೇ ಮರದ ಕೆಳಗೆ ಕೂತಿದ್ಲು. ಅವಳ ಸುತ್ತ ರಾಕ್ಷಸಿಯರಿದ್ರು. ಹನುಮಂತ ಅವಳ ಹತ್ರ ಹೋಗಿ ಕೈ ಮುಗಿದ ತಕ್ಷಣ ಅವನು ಬಂದಿದ್ದನ್ನ ಗಮನಿಸಿದ ಸೀತೆಗೆ ನಗು ಮುಖ ಆಯ್ತು. ಹನುಮಂತನ ಎಲ್ಲ ಮೃದುವಾಗಿ ನಯವಾಗಿ ಎಲ್ಲ ಘಟನೆ ಹೇಳ್ದ. ರಾಮ ಹೇಗೆ ರಾವಣನನ್ನ ಕೊಂದ, ರಾಮ ಲಕ್ಷ್ಮಣ ಸುಗ್ರೀವ ವಿಭೀಷಣ ಎಲ್ಲರೂ ಸೈನ್ಯದ ಜೊತೆ ಕ್ಷೇಮವಾಗಿದ್ದಾರೆ, ಶತ್ರುವಿನ ನಾಶ ಆಗಿದೆ, ನಾವು ಲಂಕೆಗೆ ಬಂದ ಉದ್ದೇಶ ಸಫಲವಾಗಿದೆ. ರಾಮನ ಈ ಮಹಾ ಕಾರ್ಯದಲ್ಲಿ ವಾನರ ಸೇನೆ ಮತ್ತು ವಿಭೀಷಣ ಬಹಳ ಸಹಾಯ ಮಾಡಿದ್ದಾರೆ. ರಾಮ ರಾವಣನನ್ನು ಕೊಂದ, ನಿಮಗೆ ಈ ಸಂದೇಶ ಹೇಳಿ ಕಳಿಸಿದ್ದಾನೆ ಅಂತ ಹೇಳಿ ರಾಮನ ಸಂದೇಶವನ್ನ ಸೀತೆಗೆ ಹನುಮಂತ ಓದ್ತಾನೆ. ಏನ್ ಹೇಳಿರ್ತಾನೆ ರಾಮ ಅಂದ್ರೆ, ಸೀತಾ, ನಿನಗೆ ಸಂತೋಷವಾಗುವಂತಹ ಒಂದು ಸಂದೇಶವನ್ನು ಹೇಳ್ತಾ ಇದ್ದೀನಿ. ಅದೃಷ್ಟವಶಾತ್ ನಾವು ವಿಜಯಿಗಳಾಗಿದ್ದೇವೆ ಯುದ್ಧದಲ್ಲಿ. ನಮ್ಮ ಅದೃಷ್ಟಕ್ಕೆ ಸರಿಯಾಗಿ ನೀನು ಯಾವುದೇ ತೊಂದರೆ ಇಲ್ಲದೆ ಬದುಕಿ ಉಳಿದಿದ್ದೀಯ. ಈಗ ದುಃಖವೆಲ್ಲ ಬಿಟ್ಟು ಶಾಂತಳಾಗು. ರಾವಣ ಸತ್ತಿದ್ದಾನೆ, ಲಂಕೆ ನಮ್ಮ ಕೈವಶವಾಗಿದೆ. ಇನ್ನು ನಿನ್ನನ್ನು ಇಲ್ಲಿಂದ ಹೇಗೆ ಪಾರ ಮಾಡಬೇಕು ಅಂತ ಯೋಚನೆ ಇಲ್ಲದೆ ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಕಳೆದಿದ್ದೆ. ಈಗ ನಾನು ಬಂದ ಉದ್ದೇಶ ಸಫಲವಾಗಿದೆ. ಸಮುದ್ರದ ಮೇಲೆ ಸೇತುವೆ ಕಟ್ಟಿ ಬಂದ್ವಿ. ಈಗ ನಿನ್ನ ಜೀವನದಲ್ಲಿ ನಡೆದ ಕತ್ತಲೆ ಎಲ್ಲ ಕಳೆದು ಬೆಳಕಾಗಿದೆ. ವಿಭೀಷಣ ಲಂಕಾಧಿಪತಿಯಾಗಿದ್ದಾನೆ. ನೀನಿರುವ ಜಾಗಕ್ಕೆ ಅವನೇ ಬಂದು ನಿನಗೆ ಇನ್ಯಾವ ದುಃಖವೂ ಇಲ್ಲ ನಿನಗೆ. ಆದಷ್ಟು ಬೇಗ ಅವನು ಅಶೋಕವನಕ್ಕೆ ಬಂದು ನಿನ್ನನ್ನು ನನ್ನ ಬಳಿ ಕರ್ಕೊಂಡ್ ಬರ್ತಾನೆ ಅಂತ ರಾಮ ಮೆಸೇಜ್ ಕೊಟ್ಟಿರ್ತಾನೆ. ಸೀತೆಗೆ ಆನಂದದಿಂದ ಮಾತೆ ಬರಲ್ಲ ಬಾಯಲ್ಲಿ. ಹನುಮಂತ ಯಾಕೆ, ಏನು ಬಾಧಿಸ್ತಾ ಇದೆ, ಯಾಕೋ ಸುಮ್ಮನಾಗ್ಬಿಟ್ರಲ್ಲ ಅಂತ ಕೇಳಿದಾಗ ಸೀತೆ ಹೇಳ್ತಾಳೆ, ಸಂತೋಷಪ್ಪ ಸಂತೋಷ, ರಾಮನ ಯಶಸ್ಸು ನನಗೆ ನಾಲೆಗೆ ಕಟ್ಟಾಕ್ಬಿಟ್ಟಿದೆ. ಈ ಶುಭ ಸಮಾಚಾರ ತಂದಿದ್ದಕ್ಕೆ ನಿನಗೇನ್ ಕೊಡ್ಲಿ ಹನುಮಂತ, ಏನ್ ಕೊಟ್ರು ಸಾಲದು ಅನ್ಸತ್ತೆ. ಆಗ ಹನುಮಂತ ಹೇಳ್ತಾನೆ, ಅಮ್ಮ ಕೈ ಮುಖ ಹೇಳ್ತಾನೆ, ನೀನು ಎಷ್ಟು ಪ್ರೀತಿಯಿಂದ ನನ್ನ ಹತ್ರ ವಾತ್ಸಲ್ಯದಿಂದ ಮಾತಾಡ್ತೀಯ. ಆ ನಿನ್ನ ಮಾತಿದೆಯಲ್ಲ ತಾಯಿ, ರಾಶಿ ರಾಶಿ ಹೊನ್ನು ಮುತ್ತು ರತ್ನಕ್ಕೆ ಸಮ ಅಲ್ಲ. ನಿನ್ನ ಪ್ರೀತಿಗೆ ಸಮಾನವಾದದ್ದು ಯಾವುದೂ ಇಲ್ಲ. ಇಲ್ಲಿ ನಿನ್ನ ಸಂತೋಷ ಕಂಡೆ, ಅಲ್ಲಿ ರಾಮನ ವಿಜಯ ಕಂಡೆ. ಇದಕ್ಕಿಂತ ನನಗೆ ಯಾವ ಅಪೇಕ್ಷೆಯೂ ಇಲ್ಲ. 3 ಲೋಕಗಳನ್ನು ಗೆದ್ದಿರೋ ಹಾಗೆ ಅನ್ಸತ್ತೆ ಅಂತಾನೆ. ಆಗ ಸೀತೆ ಹೇಳ್ತಾಳೆ, ಹನುಮಂತ, ನಿನ್ನ ಹಾಗೆ ಮಧುರವಾಗಿ ಮಾತಾಡೋರ್ನೇ ನಾನು ಕಾಣೆ. ಪದಗಳನ್ನ ಬಹಳ ವಿವೇಕದಿಂದ ಉಪಯೋಗಿಸ್ತೀಯ. ಇನ್ನೊಬ್ಬರಿಗೆ ಸಂತೋಷ ಆಗೋ ಹಾಗೆ ಮಾತಾಡ್ತೀಯ. ನಿನ್ನ ಮಾತು, ನಿನ್ನ ತೇಜಸ್ಸು, ನಿನ್ನ ಶಕ್ತಿ, ಧೈರ್ಯ ಎಲ್ಲ ಸಮಸ್ತ ಸದ್ಗುಣಗಳು ಅಂತೇನಿದೆ ಅದೆಲ್ಲದು ನಿನ್ನಿಂದಲೇ. ತುಂಬಾ ವಿನಯ ಇದೆಯಪ್ಪ ನಿನಗೆ ಅಂತ ಹೇಳಿದಾಗ ಅವನಿಗೆ ತುಂಬಾ ಮುಜುಗರ ಆಗತ್ತೆ, ತನ್ನನ್ನು ಹೊಗಳ್ತಾ ಇದಾರಲ್ಲ ಅಂತ. ಆಗ ಅವನು ಹೇಳ್ತಾನೆ, ಅಮ್ಮ, ತುಂಬಾ ದಿನದಿಂದ ರಾಕ್ಷಸಿಯರು ನೀನು ಹಿಂಸೆ ಮಾಡಿದರೆ, ಅದ ನಾನು ಕಣ್ಣಾರೆ ನೋಡಿದ್ದೀನಿ. ಅವ್ರನ್ನೆಲ್ಲ ಕೊಂದು ನನ್ ಕೋಪ ತಿರ್ಸ್ಕೊತೀನಿ. ಹಾಗೆ ಮಾಡ್ಬೇಕು ಅಂತ ನನ್ ಕೈ ಕಡಿತಾ ಇದೆ. ನನಗ
ಅಪ್ಪಣೆ ಕೊಡು ಅಂತ ಕೇಳ್ತಾನೆ. ಆಗ ಸೀತೆ ನಗ್ತಾ ಹೇಳ್ತಾಳೆ, ಹನುಮಂತ, ಅವರೆಲ್ಲ ಸೇವಕಿಯರು, ಅವರ ಯಜಮಾನನಿಗೆ ವಿಧೇಯರಾಗಿರ್ಬೇಕಾಗಿತ್ತು. ಅವರಿಗೆ ಅದ ಸ್ವಂತ ಅಭಿಪ್ರಾಯಗಳಿಲ್ಲ, ಭಾವನೆಗಳಿಲ್ಲ, ನನ್ನ ಮೇಲೇನು ಸಿಟ್ಟು ದ್ವೇಷ ಇಲ್ಲ ಅವರಿಗೆ. ಅಂದ್ರೆ ಪರ್ಸನಲಿ ಅವ್ರಿಗೇನು ನನ್ನ ಮೇಲೆ ಇಲ್ಲ. ಅವರ ಯಜಮಾನನ ಮಾತನ್ನ ಅವ್ರು ಕೇಳ್ತಿದ್ರು. ಪೂರ್ವ ಜನ್ಮದ ಪ್ರಾರಬ್ಧದ ಕರ್ಮ ಫಲವಾಗಿ ನನ್ನ ಬಾಳಲ್ಲಿ ಇಲ್ಲಿ ಹೀಗೆ ಕಳಿಬೇಕು ಅಂತಿತ್ತು ಈ ಸೆರೆವಾಸ. ಅದನ್ನ ಅನುಭವಿಸಿದೆ. ಪ್ರತಿಯೊಬ್ಬರು ಜ್ಞಾಪಕ ಇಟ್ಕೊಳ್ಳಿ, ಸೀತಾದೇವಿ ಹೇಳ್ತಾರೋ ಪದ, ತಮ್ಮ ಕರ್ಮ ಫಲವನ್ನು ಅನುಭವಿಸಲೇಬೇಕಲ್ಲವೇ. ಪ್ರತಿಯೊಬ್ಬರು ತಮ್ಮ ಕರ್ಮ ಫಲವನ್ನ ಅನುಭವಿಸಲೇಬೇಕಲ್ಲವೇ. ವಿಧಿಯನ್ನು ಮೀರೋರು ಯಾರೂ ಇಲ್ಲ. ನನಗೆ ಈ ರಾವಣನ ಸೇವಕಿಯರ ಮೇಲೆ ಯಾವ ಕೋಪವೂ ಇಲ್ಲ. ರಾವಣ ಸತ್ತಿದ್ದಾನೆ, ಇವ್ರು ಇನ್ ನನಗೆ ಯಾವ ಹಿಂಸೆನೂ ಕೊಡಲ್ಲ. ಒಳ್ಳೆ ಸಜ್ಜನರು ಯಾವತ್ತೂ ಇನ್ನೊಬ್ಬರಿಗೆ ಅನಾವಶ್ಯಕವಾಗಿ ಹಿಂಸೆ ಕೊಡಲ್ಲ. ಆದ್ರಿಂದ ಇವರು ರಾವಣನ ಮಾತನ್ನ ಕೇಳ್ತಿದ್ರಷ್ಟೇ. ಯಾವಾಗಲೂ ಒಳ್ಳೆ ದಾರಿಯಲ್ಲಿ ಇರ್ಬೇಕು, ಒಳ್ಳೆ ನಡತೆ ಇಟ್ಕೊಂಡಿರ್ಬೇಕಪ್ಪ. ಮನುಷ್ಯನಿಗೆ ಅದೇ ದೊಡ್ಡ ಆಭರಣ ಹನುಮಂತ. ಎಲ್ಲರಲ್ಲೂ ದಯೆ ತೋರಿಸ್ಬೇಕು. ತಪ್ಪು ಮಾಡೋದು ಮನುಷ್ಯನ ಸ್ವಭಾವ. ಎಲ್ಲರಲ್ಲೂ ದೋಷಗಳು ಇದ್ದೇ ಇರುತ್ತೆ. ನನ್ನ ಮಟ್ಟಿಗೆ ಕೊಲ್ಲೋದ್ರಲ್ಲೇ ಆನಂದ, ಕೆಡೆಯನ್ನೇ ಬಯಸುವ ರಾಕ್ಷಸರಿಗೆ ಸಹ ಜಗತ್ತಲ್ಲಿ ಬದುಕುವ ಹಕ್ಕಿದೆ ಅಂತ ಹೇಳ್ತಾಳೆ. ಜಗಜ್ಜನನಿ ಅಲ್ವಾ, ಅಷ್ಟು ಕರುಣೆ ಅವಳಿಗೆ. ಹನುಮಂತ ಹೇಳ್ತಾನೆ, ದೇವಿ, ನನ್ನ ತಪ್ಪಾಯ್ತು, ನನ್ನನ್ನು ನಾನು ತಿದ್ಕೋತೀನಿ. ನೀನು ಬಹಳ ಉತ್ತಮೋತ್ತಮಳು, ಅಂತಹ ಶ್ರೇಷ್ಠನಾದ ರಾಮನ ಪತ್ನಿ ಆಗೋದಕ್ಕೆ ತಕ್ಕವಳು. ನನ್ನನ್ನು ನಾನು ತಿದ್ಕೋತೀನಿ. ಒಬ್ಬರ ಮೇಲೆ ಸೇಡು ತೀರಿಸ್ಕೊಳ್ಳುವಂತ ಬುದ್ಧಿಯನ್ನ ಮಾಡಲ್ಲ. ನನಗೆ ಹೋಗಲು ಅಪ್ಪಣೆ ಕೊಡು. ನೀನು ಇಲ್ಲಿ ಸಂತೋಷ ಪಟ್ಟಿದ್ದನ್ನ ನಾನು ರಾಮನಿಗೆ ತಿಳಿಸಬೇಕು. ಸೀತೆ ಹೇಳ್ತಾಳೆ, ನಾನು ರಾಮನನ್ನು ನೋಡಲು ಬಹಳ ಕಾತುರದಿಂದ ಕಾಯ್ತಾ ಇದ್ದೀನಿ ಅಂತ ರಾಮನಿಗೆ ಹೇಳಪ್ಪ ಅಂತ ಹೇಳ್ತಾಳೆ. ಹನುಮಂತ, ದೇವಿ, ರಾಮನು ಬೇಗ ಬಂದು ನೀವು ರಾಮನನ್ನು ನೋಡ್ತೀರಾ ಅಂತ ಹೇಳಿ ರಾಮನ ಬಳಿಗೆ ಹೋಗ್ತಾನೆ ಹನುಮಂತ. ಇಲ್ಲಿಗೆ ನಿಲ್ಸೋಣ. ನಾಳೆ ತುಂಬಾ ಕಾಂಟ್ರವರ್ಷಿಯಲ್, ತುಂಬಾ ಡಿಸ್ಕಷನ್ಗೆ ಆಗುವಂತಹ ಪ್ರವೇಶ, ಅಗ್ನಿ ಪರೀಕ್ಷೆಯ ಒಂದು ಎಪಿಸೋಡ್ ಬರುತ್ತೆ. ಅದನ್ನ ನಾಳೆ ಮುಂದುವರಿಸಿ, ಮೋಸ್ಟ್ಲಿ ನಾಳೆಗೆ ಮುಗಿದೋಗುತ್ತೆ ಇದು ರಾಮಾಯಣ. ಏನಾದ್ರು ಕ್ವಶನ್ ಇದೆಯಾ? ಇವತ್ತಿನ ಈ ಯುದ್ಧ ಕಾಂಡದ ರಾವಣ ವಧೆ, ಆಮೇಲೆ ರಾಮ ವಿಭೀಷಣನ ಮಾತು, ಸೀತೆ ಹನುಮಂತನ ಮಾತು, ಅದರಲ್ಲೆಲ್ಲ ಎಷ್ಟೊಂದು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂತಹ ಪಾಯಿಂಟ್ಗಳಿದೆ. ಒಂದು, ರಾಮ ವಿಭೀಷಣನಿಗೆ ಹೇಳೋದು ಸಾವಿನಲ್ಲಿ ವೈರ ಎಂಡ್ ಆಗ್ಬೇಕು ಅಂತ. ಮತ್ತೆ ಸೀತೆ ಹನುಮಂತನಿಗೆ ಹೇಳೋದು ಆದಷ್ಟು ಯಾರಿಗೂ ಹಾನಿ ಮಾಡಬಾರ್ದು, ಹಿಂಸೆ ಮಾಡಬಾರ್ದು. ಆ ದಾಸಿಯರು ಏನ್ ಮಾಡಿದ್ದಾರೆ? ರಾವಣ ಹೇಳ್ದಂಗೆ ಕೇಳಿದ್ದಾರೆ. ಅನಾವಶ್ಯಕವಾಗಿ ಒಬ್ಬರನ್ನ ಕೊಲ್ಬಾರ್ದು ಅಂತ ಎಷ್ಟು ತಾತ್ವಿಕವಾಗಿ ಚಿಂತನೆ ಮಾಡಿದ್ರೆ ಇದೆಲ್ಲ ಗುಣಗಳು. ಮತ್ತೆ ಆ ಮಂಡೋದರಿಯ ಮಾತು, ಅವಳು ಇಡೀ ಇದರಲ್ಲಿ ರಾವಣನನ್ನೇ ದೂಷಿಸ್ತಾಳೆ. ರಾಮ ಕೊಂದಿಲ್ಲ, ನಿನ್ನ ಪಾಪಗಳಿಗೆ ನೀನು ನಾಶನಾದೆ ಅಂತ. ಅವಳು ಎಂತ ಪರಿಸ್ಥಿತಿಯಲ್ಲಿ ಇದ್ದಾಳೆ. ಅಂತಹ ಸ್ಥಿತಿಯಲ್ಲೂ ಸಹ ತನ್ನನ್ನ ಮತ್ತೆ ತನ್ನ ಗಂಡ ಮಕ್ಕಳ ಮೇಲೆ ವಿಚಾರ ಮಾಡಿ ಇದು ತಪ್ಪು ಇದು ಸರಿ ಅಂತ ಹೇಳುವಂತಹ ಒಂದು ಉತ್ಕೃಷ್ಟವಾದ ಸ್ವಭಾವ ಮಂಡೋದರಿಯದು. ಎಲ್ರಿಗೂ ಬರಲ್ಲ ಅದು. ತಮಗ್ ಲಾಸ್ ಆದ ತಕ್ಷಣ ಬೇರೆಯವ್ರ ಮೇಲೆ ಇಡ್ತಾರೆ ಅದನ್ನ. ಈ ಘಟನೆಗಳಲ್ಲೆಲ್ಲ ಇಂತಹ ವಿಷಯಗಳನ್ನ ನೋಡಿ ನಾವು ನಮ್ಮ ಜೀವನಕ್ಕೆ ತಗೊಳ್ಬೇಕು. ಆದ್ರಿಂದನೇ ಅವಳನ್ನ ಅಷ್ಟು ಇದಾಗಿ ನಾಪಿಸ್ಕೊಳ್ಳೋದು, ಸೀತೆಯ ಜೊತೆಗೆ ಮಂಡೋದರಿಯನ್ನ. ಇವತ್ತಿನ ಈ ಕ್ಲಾಸಿಂದ ನನಗ್ ತಿಳ್ಕೊಳ್ಳುವಂತಹದ್ದು ಏನಿದೆ ಅಂತ ನಾವು ನಮ್ಗೆ ಅಪ್ಲೈ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು. ಓಕೆನಾ?
ಸರ್ವಂ ಸೀತಾರಾಮಚಂದ್ರಾರ್ಪಣಮಸ್ತು. ಹರೇ ಕೃಷ್ಣ. ಥ್ಯಾಂಕ್ ಯು ಆಲ್.